ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ನನ್ನ ವಾಯ್ಸ್ ಕೇಳ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ನನ್ನ ವಾಯ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ಈ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಚಾನಲ್ ನೇಮ್ VGT ಅಕಾಡೆಮಿ. ಸೊ ಈ ಒಂದು ಚಾನಲ್ನಲ್ಲಿ ನಾವು HSTR, GPSTR, ಕರ್ನಾಟಕ ಟೆಟ್ ಈ ಒಂದು ಕಾನ್ಸೆಪ್ಟ್ಸ್ ಮೇಲೆ, ಈ ಎಕ್ಸಾಮ್ಸ್ಗಳಿಗೆ ನಾವು ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀವಿ. ಹಾಗೆ ಈ VGT ಅಕಾಡೆಮಿ ಅನ್ನುವಂಥದ್ದು ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬಹುದು. ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಕೂಡ ಇದೆ. ಸೊ VGT ಅಕಾಡೆಮಿ ಅನ್ನುವಂಥದ್ದು. ಸೊ ಪ್ಲೇಸ್ಟೋರ್ಗೆ ಹೋಗಿ ಈ VGT ಅಕಾಡೆಮಿ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಹಾಗೆ ಯೂಟ್ಯೂಬ್ ಚಾನಲ್ಲು ಕೂಡ VGT ಅಕಾಡೆಮಿ ಅನ್ನುವಂಥ ಹೆಸರಲ್ಲೇ ಇರುವಂಥದ್ದು. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಜೊತೆಗೆ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಡೌನ್ಲೋಡ್ ದ ಆ್ಯಪ್ ಇನ್ ಪ್ಲೇ ಸ್ಟೋರ್ VGT ಅಕಾಡೆಮಿ. ಸೊ ನಾನು ಈಗಾಗಲೇ ಹೇಳಿದಾಗೆ ಯೂಟ್ಯೂಬ್ ಚಾನಲ್ನಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಹಾಗೂ ನಮ್ಮ VGT ಅಕಾಡೆಮಿ ಆ್ಯಪ್ನಲ್ಲಿ ಎರಡರಲ್ಲೂ ಕೂಡ HSTR, GPSTR, PSTR ಹಾಗೆ ಕರ್ನಾಟಕ ಟೆಟ್, ಮುಂದೆ ಬರುವಂತಹ ಕರ್ನಾಟಕ ಟೆಟ್ ಇದರ ಪ್ರಿಪ್ರೇಷನ್ಗೋಸ್ಕರ ಯೂಟ್ಯೂಬ್ನಲ್ಲಿ ಕ್ಲಾಸಸ್ ನಡೀತಾ ಇದೆ. ಯೂಟ್ಯೂಬ್ನಲ್ಲಿ ಕ್ಲಾಸಸ್ ಇರುತ್ತೆ. ಇದರಲ್ಲಿ ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೊಡ್ತೀವಿ. ಹಾಗೂ ಆ್ಯಪಲ್ಲಿ ಈ ಹೇಳಿರುವಂತಹ ಏನ್ ಸಬ್ಜೆಕ್ಟ್ಸ್ಗಳಿದೆ ಅಥವಾ HSTR, GPSTR, PSTR, ಕರ್ನಾಟಕ ಟೆಟ್ ಅನ್ನುವಂಥದ್ದಿದೆ, ಅದ್ರ ಬೇಸ್ ಮೇಲೆ ಕೋರ್ಸಸ್ಗಳು ಕೂಡ ಲಭ್ಯವಿದೆ VGT ಅಕಾಡೆಮಿ ಆ್ಯಪ್ನಲ್ಲಿ. ಸೊ ನಮ್ಮ ಲಾಸ್ಟ್ ಲೈವ್ ಕ್ಲಾಸಲ್ಲಿ ನಾವು HSTR ಸಿಲೆಬಸ್ ಬಗ್ಗೆ ಮಾತಾಡ್ತಾ ಇದ್ದು ಮತ್ತು HSTRದು ಕೆಲವೊಂದು MCQsಗಳನ್ನ ತಗೊಂಡು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ತಗೊಂಡು ಸಾಲ್ವ್ ಮಾಡಿದ್ದು. ಸೊ ನಮ್ಮ ಲಾಸ್ಟ್ ವಿಡಿಯೋನ ಯಾರು ನೋಡಿಲ್ಲ, ಲೈವ್ ವಿಡಿಯೋನ ಹೋಗಿ ನೋಡಬಹುದು. ಅದರಲ್ಲಿ ನಾವು ಮಾತಾಡಿದ್ದು HSTR ಸಿಲೆಬಸ್ ಮತ್ತು ಅದರಲ್ಲಿ ಬರುವ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್. ಸೊ ಇನ್ನು ಈಗ ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ವೋ ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬಹುದು. VGT ಅಕಾಡೆಮಿ HSTR, GPSTR, ಕರ್ನಾಟಕ ಟೆಟ್ ಅನ್ನುವಂಥದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್. ಹೋಗಿ ಜಾಯ್ನ್ ಆಗಿ ಅಲ್ಲಿ ಯಾವುದೇ ಡೌಟ್ಗಳಿತ್ತು ಅಂತಂದ್ರೂ ನೀವು ಕೊಡಬಹುದು. ಎಸ್ಪೆಷಲಿ ನಮ್ಮ ಈ ಚಾನಲ್ನಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಡೌಟ್ ಇತ್ತು ಅಂತಂದ್ರೆ ಆ ಡೌಟ್ಸ್ಗಳ ಬೇಸ್ ಮೇಲೇನೆ ನಿಮಗೆ ಒಂದೊಂದು ವಿಡಿಯೋಗಳು ಬರುತ್ತೆ ಅನ್ನೋಂಥದ್ದು. ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ಪ್ರಶ್ನೆ ಯಾವುದೋ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅಲ್ಲಿ ಬಂದಿತ್ತು ಅಂತ ಅನ್ಕೊಳ್ಳಿ. ಆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅಲ್ಲಿ ಬಂದಿರೋ ಯಾವುದೋ ಒಂದು ಪ್ರಶ್ನೆ ನಿಮಗೆ ಡೌಟ್ ಇದೆ ಅಂತಂದ್ರೆ ಆ ಡೌಟ್ ಇರುವಂತಹ ಕ್ವಶನ್ ಅನ್ನ ನೀವು ನಮಗೆ ತಿಳಿಸ್ಕೊಟ್ರೆ, ಈ ಚಾನಲ್ಗೆ ಜಾಯ್ನ್ ಆಗಿ ತಿಳಿಸ್ಕೊಟ್ರೆ ನಮಗೆ ಆ ಕ್ವಶನ್ ತಲುಪುತ್ತೆ. ಆ ಕ್ವಶನ್ ಅನ್ನು ಇಟ್ಕೊಂಡು ಸಪರೇಟ್ ಆಗಿ ಅದ್ರ ಬೇಸ್ ಮೇಲೆನೆ ವಿಡಿಯೋ ಮಾಡ್ತೀವಿ. ಸೊ ಬೇರೆಯವ್ರ ತರಹ ಅದನ್ನ ಇಟ್ಕೊಂಡು ಬೇರೆ ಎಲ್ಲಾ ಕ್ವಶನ್ಸ್ಗಳನ್ನ ಇಟ್ಕೊಂಡು ಮಿಕ್ಸಪ್ ಮಾಡಲ್ಲ. ಪರ್ಟಿಕ್ಯುಲರ್ ನೀವು ಕೇಳಿದಂತಹ ಪ್ರಶ್ನೆಗೆ ಒಂದೊಂದು ವಿಡಿಯೋವನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಹಾಕ್ತಿವಿ ಅಥವಾ ಆಪ್ ನಲ್ಲಿ ಕೂಡ ನಾವು ಹಾಕ್ತಿವಿ. ಓಕೆ, ಆಪ್ ನಲ್ಲಿ ಇದರ ಒಂದು ಅವೈಲಬಿಲಿಟಿನೂ ಇದೆ, ಆ ತರ ಆಪ್ಷನ್ ಕೂಡ ಇದೆ, ಅದನ್ನ ಯೂಸ್ ಮಾಡ್ಕೋಬಹುದು. ಸೊ VGT ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು. ಸೊ ಇದೆಲ್ಲವೂ ಕೂಡ ನಮ್ಮ ಲಾಸ್ಟ್ ತರಗತಿಯಲ್ಲಿ ಮಾತಾಡಿದ್ದು HSTR ನಲ್ಲಿ ಇರುವ ಫಿಸಿಕ್ಸ್ ನಲ್ಲಿ ಬರುವಂತಹ ಸಿಲೆಬಸ್ ಯಾವ್ದ್ಯಾವುದು, ಅಂದ್ರೆ ಫಿಸಿಕ್ಸ್ ನಲ್ಲಿ ಬರುವಂತಹ ಟಾಪಿಕ್ಸ್ ಗಳು ಯಾವ್ದ್ಯಾವ್ದು, ಚಾಪ್ಟರ್ಸ್ ಗಳು ಯಾವ್ದ್ಯಾವ್ದು, ಇದೆಲ್ಲದ್ರ ಬಗ್ಗೆ ನಾವು ಮಾತಾಡಿದೀವಿ. ನೆಕ್ಸ್ಟ್ ನಾವು ಮಾತಾಡಿದ್ದು ಮ್ಯಾಥ್ಸ್. ಸೊ ಮ್ಯಾಥ್ಸ್ ನಲ್ಲಿ ಬರುವಂತಹ ಟಾಪಿಕ್ಸ್ ಗಳು ಯಾವ್ದ್ಯಾವ್ದು,
ಸೊ ಮ್ಯಾಥ್ಸ್ ನಲ್ಲಿ ಬರುವಂತಹ ಟಾಪಿಕ್ಸ್ ಗಳು ಯಾವ್ದು, ಮ್ಯಾಥ್ಸ್ ನಲ್ಲಿ ಬರುವಂತಹ ಚಾಪ್ಟರ್ಸ್ ಗಳು ಯಾವ್ದು, ಇದ್ರ ಬಗ್ಗೆ ಕೂಡ ನಾವು ಮಾತಾಡಿದ್ದು. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೋಗಿ ನೀವು ನೋಡಬಹುದು. ಓಕೆ, ಸೊ ಇವತ್ತಿನ ಈ ತರಗತಿಯಲ್ಲಿ ನಾವು ಇದರ ಮುಂದಿನ ಭಾಗವಾಗಿರುವಂತಹ ಕರ್ನಾಟಕ ಟೆಟ್, ಇನ್ನು ಮುಂದೆ ಏನ್ ಕಾಲ್ ಆಗುತ್ತೆ ಅಂತ ನಾವು ಅನ್ಕೊಳ್ತಾ ಇದೀವಿ, ಆ ಕರ್ನಾಟಕ ಟೆಟ್ ಸಿಲೆಬಸ್ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಇದು ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಬರುವ ಮ್ಯಾಥ್ಸ್ ಸಿಲೆಬಸ್ ನ ಬಗ್ಗೆ ಫಸ್ಟ್ ಮಾತಾಡಿ, ತದನಂತರ HSTR ನಲ್ಲಿ ಬಂದಿರುವಂತಹ ಮತ್ತು KTET ನಲ್ಲಿ ಬಂದಿರುವಂತಹ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಗಳನ್ನ ಬಗ್ಗೆ ನಾವು ಇವತ್ತಿನ ಈ ತರಗತಿಯಲ್ಲಿ ಮಾತಾಡೋಣ. ಇನ್ನ KTET 2025 ಸಿಲೆಬಸ್ ಏನು, ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ಈಗ ನಾನು ಏನ್ ಸಿಲೆಬಸ್ ಹೇಳ್ತೀನಿ ಆ ಸಿಲೆಬಸ್ ಅನ್ನುವಂಥದ್ದು ಕಳೆದ ವರ್ಷದಲ್ಲಿ ನಮ್ಗೆ ಏನ್ ಬಿಟ್ಟಿದ್ರು, ಕರ್ನಾಟಕ ಟೆಟ್ ಎಕ್ಸಾಮ್ ಕೊಟ್ಟಿದ್ರು, ಅದ್ರ ಬೇಸ್ ಮೇಲೆ ನಾನು ಹೇಳ್ತಾ ಇರುವಂತಹ ಸಿಲೆಬಸ್. ಇಫ್ ಸಪೋಸ್ ಈ ವರ್ಷದಲ್ಲಿ ಕಾಲ್ ಆದಾಗ ನಿಮಗೆ ಈ ಸಿಲೆಬಸ್ ನಲ್ಲಿ ಏನಾದ್ರೂ ಬದಲಾವಣೆ ಇತ್ತು ಅಂತಂದ್ರೆ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನಾದ್ರೂ ಬದಲಾವಣೆ ಇತ್ತು ಅಂತಂದ್ರೆ ಅದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಓಕೆ, ಹಾಗೆ KTET ಅಂತಾನೆ ಸಪರೇಟ್ ಆಗಿ ನಮ್ಮಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದಕ್ಕೂ ಹೋಗಿ ನೀವು ಜಾಯ್ನ್ ಆಗಬಹುದು. ಕರ್ನಾಟಕ ಟೆಟ್ 2025 ಅನ್ನುವಂಥದ್ದೇ ನಮ್ಮ ಟೆಲಿಗ್ರಾಮ್ ಗ್ರೂಪ್. ಇನ್ನ ಮ್ಯಾಥಮೆಟಿಕ್ಸ್ ಸಿಲೆಬಸ್ಗೆ ಬಂತಂದ್ರೆ ಇದು ಯಾವ್ದ್ರದ್ದು ನಾವು ಮಾತಾಡ್ತಾ ಇರುವಂತದ್ದು ಕರ್ನಾಟಕ ಟೆಟ್ ಸಿಲೆಬಸ್. ಸೊ ಇದರಲ್ಲಿ ನಮಗೆ ನಂಬರ್ ಸಿಸ್ಟಮ್ ಬರುತ್ತೆ, ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ ಬರುತ್ತೆ, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಬರುತ್ತೆ. ಮತ್ತೊಮ್ಮೆ ಒಂದು ಪಾಯಿಂಟ್ ಹೇಳಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಏನು ಅಂತಂದ್ರೆ ನಮ್ಮ ಎಲ್ಲಾ ತರಗತಿಗಳಲ್ಲೂ, ನಮ್ಮ ಎಲ್ಲಾ ಕ್ಲಾಸಸ್ಗಳು ನಿಮಗೆ ಬೋತ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲೂ ಎರಡರಲ್ಲೂ ಲಭ್ಯ ಇರುತ್ತೆ. ಓಕೆ, ಸೊ ಹಾಗಾಗಿ ಹೋಗಿ ಈಗಲೇ VGT ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಬರೀ ಮ್ಯಾಥ್ಸ್ ಮಾತ್ರ ಸಿಗಲ್ಲ ಅಂತಲ್ಲ, ಮ್ಯಾಥ್ಸ್ ನ ಜೊತೆಗೆ ಇಂಗ್ಲಿಷ್ ಸಬ್ಜೆಕ್ಟ್ ಕೂಡ ಸಿಗುತ್ತೆ, ಜೊತೆಗೆ ಸೈನ್ಸ್ ಸಬ್ಜೆಕ್ಟ್ ಕೂಡ ನಿಮ್ಗೆ ಈ ಒಂದು ಆಪ್ ನಲ್ಲಿ ಸಿಗುತ್ತೆ. ಸರಿ, ಸೊ ನಂಬರ್ ಸಿಸ್ಟಮ್ ನಾವು ಮಾತಾಡ್ತಾ ಇರುವಂತದ್ದು ಸಿಲೆಬಸ್. ಅದರಲ್ಲಿ ಮೊದಲನೇ ಚಾಪ್ಟರ್ ನಂಬರ್ ಸಿಸ್ಟಮ್ ಅನ್ನುವಂಥದ್ದು, ಎರಡನೇದು ಫ್ರಾಕ್ಷನ್. ಸೊ ನಂಬರ್ ಸಿಸ್ಟಮ್ ಅಂದ್ರೆ ಸಂಖ್ಯಾ ಪದ್ಧತಿ. ಸೊ ಅದರಲ್ಲಿ ಕೆಲವರು ಸಬ್ ಟಾಪಿಕ್ಸ್ ಗಳು ಬರುತ್ತೆ, ಅದರ ಬಗ್ಗೆ ನೀಟಾಗಿ ನಾವು ಮಾತಾಡೋಣ. ಸೊ ಪ್ರತಿ ಚಾಪ್ಟರ್ ವೈಸ್ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದರ ಅಂಡರ್ ಅಲ್ಲಿ ಬರುವಂತಹ ಪ್ರತಿಯೊಂದು ಸಬ್ ಟಾಪಿಕ್ಸ್ ಅನ್ನು ನಾವು ಮಾತಾಡೋಣ. ಫ್ರಾಕ್ಷನ್ ಅಂಡ್ ಡೆಸಿಮಲ್ಸ್ ಕನ್ನಡದಲ್ಲಿ ನಿಮಗೆ ಭಿನ್ನ ರಾಶಿಗಳು ಮತ್ತು ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ವರ್ಗಮೂಲಗಳು, ಡೇಟಾ ಹ್ಯಾಂಡ್ಲಿಂಗ್, ರೇಷಿಯೋ ಅಂಡ್ ಪ್ರಪೋರ್ಷನ್, ಕಂಪೇರಿಂಗ್ ಕ್ವಾಂಟಿಟೀಸ್, ಆಲ್ಜಿಬ್ರಾ, ಈಕ್ವೇಶನ್ಸ್ ಅಂದ್ರೆ ಅದರಲ್ಲಿ ಲೀನಿಯರ್ ಈಕ್ವೇಶನ್ ಇನ್ 1 ವೇರಿಯಬಲ್ ಆಗಿರ್ಬೋದು, ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ ಆಗಿರ್ಬೋದು, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಮತ್ತು ಫ್ಯಾಕ್ಟರ್ಸ್ ಅಂಡ್ ಫ್ಯಾಕ್ಟರೈಸೇಷನ್. ಓಕೆ, ಸೊ ಇದರ ಜೊತೆಗೆ ಪಾಲಿನಾಮಿಯಲ್ಸ್, ಇಂಟ್ರಡಕ್ಷನ್ಸ್ ಟು ಯೂಕ್ಲಿಡ್ ಜಿಯೋಮೆಟ್ರಿ, ಲೈನ್ಸ್ ಅಂಡ್ ಆಂಗಲ್ಸ್, ಟ್ರಯಾಂಗಲ್ಸ್ ಅಂದ್ರೆ ತ್ರಿಭುಜಗಳು, ಕ್ವಾಡ್ರಿಲ್ಯಾಟರಲ್ಸ್, ಸರ್ಕಲ್ ಚಾಪ್ಟರ್ ವೃತ್ತಗಳು, ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್, ಮೆನಿಸುರೇಷನ್ಸ್, ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಅನ್ನುವಂಥದ್ದು, ಪ್ರಾಬಬಿಲಿಟಿ, ಸಂಭವನೀಯತೆ. ಸೊ ಇದು ಪೇಪರ್ 1 ನ ಸಿಲೆಬಸ್. ಸೊ ನಿಮಗೆ ಇದರ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೆ, ಹೋಗಿ ಜಾಯ್ನ್ ಆದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ PDF ಎಲ್ಲದೂ ಕೂಡ ಸಿಗುತ್ತೆ. ಮತ್ತೆ ಮತ್ತೊಂದು ಇಲ್ಲಿ ನಾವು ಅವಕಾಶ ಮಾಡ್ಕೊಡ್ತಾ ಇರೋದು ಏನು ಅಂದ್ರೆ, ಈ ಒಂದು ವಾಟ್ಸಪ್ ನಂಬರ್ ನ ನೀವು ನೋಟೆಡ್ ಮಾಡ್ಕೊಳ್ಳಿ. ಈ ವಾಟ್ಸಪ್ ಅಲ್ಲಿ ನಮಗೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಗಳು ಡೌಟ್ಸ್ ಇತ್ತು ಅಂತಂದ್ರು, ಏನೇ ಡೌಟ್ ಕ್ಲಾರಿಫಿಕೇಶನ್ಗೆ ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಬಹುದು. ಓಕೆ, ಇನ್ನ ಮುಂದಿನ ಒಂದು ಟಾಪಿಕ್ಗೆ ಹೋಗೋದಾದ್ರೆ, ಈ ಕರ್ನಾಟಕ ಟೆಟ್ ನ ಮ್ಯಾಥಮೆಟಿಕ್ಸ್ ಸಿಲೆಬಸ್ ನಲ್ಲಿ ಪೇಪರ್ 2 ನಲ್ಲಿ ಬರುವ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಥವಾ ಮ್ಯಾಥಮೆಟಿಕ್ಸ್ ಚಾಪ್ಟರ್ಸ್ ಗಳು ಯಾವ್ದು. ನಾವು ಇಷ್ಟು ತನಕ ಮಾತಾಡಿದ್ದು ಪೇಪರ್ 1. ಈಗ ಪೇಪರ್ 2 ನಲ್ಲಿ ಬರುವಂತಹ ಟಾಪಿಕ್ಸ್ ಗಳು ಯಾವ್ದು ಮತ್ತು ಸಬ್ ಟಾಪಿಕ್ಸ್ ಗಳು ಯಾವ್ದು. ಓಕೆ, ಸೊ ಮೊದಲನೇದಾಗಿ ನಂಬರ್ ಸಿಸ್ಟಮ್. ನಾನು ಈಗಾಗಲೇ ಹೇಳ್ದಂಗೆ ಸಂಖ್ಯಾ ಪದ್ಧತಿ. ಇಲ್ಲೂ ಫ್ರಾಕ್ಷನ್ ಡೆಸಿಮಲ್ಸ್ ಬರುತ್ತೆ, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಬರುತ್ತೆ,
ಸೊ ಕೆಲವಾರು ಟಾಪಿಕ್ಸ್ ಗಳು ಚೇಂಜ್ ಆಗುತ್ತೆ ಇದರಲ್ಲಿ. ಫಾರ್ ಎಕ್ಸಾಂಪಲ್ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಲ್ಲೂ ಇತ್ತು, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಲ್ಲೂ ಇತ್ತು, ಡೇಟಾ ಹ್ಯಾಂಡ್ಲಿಂಗ್ ಅಲ್ಲೂ ಇತ್ತು, ಇಲ್ಲೂ ಇದೆ. ಕಂಪೇರಿಂಗ್ ಕ್ವಾಂಟಿಟೀಸ್, ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಡಿಸ್ಕೌಂಟು, ಇಂಟ್ರೆಸ್ಟ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರಬಹುದು, ಅಂದ್ರೆ ಸಮಾಂತರ ಶ್ರೇಣಿಗಳಾಗಿರ್ಬೋದು, ಆಲ್ಜಿಬ್ರಾ, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್, ಫ್ಯಾಕ್ಟರ್ಸ್ ಅಂಡ್ ಫ್ಯಾಕ್ಟರೈಸೇಷನ್ ಮೆಥಡ್, ಪಾಲಿನಾಮಿಯಲ್, ಬಹುಪದೋಕ್ತಿ, ಅದರಲ್ಲಿ HCF LCM, ಟ್ರಿಗ್ನೋಮೆಟ್ರಿ. ನಾವು ದಿಸ್ ಇಸ್ ಇಂಪಾರ್ಟೆಂಟ್, ತ್ರಿಕೋನ ಮಿತಿ ಅಂತ ನಾವು ಕರಿತೀವಿ. ಟ್ರಿಗ್ನೋಮೆಟ್ರಿ, ಲೈನ್ಸ್ ಅಂಡ್ ಆಂಗಲ್ಸ್, ಕೋಆರ್ಡಿನೇಟಿವ್ ಜಿಯೋಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ, ಟ್ರಯಾಂಗಲ್, ಇದು ಕೂಡ ಅಲ್ಲೂ ಕೂಡ ಇತ್ತು. ಕನ್ಸ್ಟ್ರಕ್ಷನ್ಸ್ ಮೇ ಬಿ, ಓಕೆ ವಿಲ್ ಚೆಕ್. ಕ್ವಾಡ್ರಿಲ್ಯಾಟರಲ್ಸ್ ಅಂತಂದ್ರೆ ಚತುರ್ಭುಜಗಳು. ಮತ್ತು ಇಲ್ಲಿ ವಿಜುವಲೈಸೇಷನ್, ಸಾಲಿಡ್ ಶೇಪ್ಸ್, ಮೆನ್ಸುರೇಷನ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರಾಬಬಿಲಿಟಿ, ಅಂದ್ರೆ ಸಂಖ್ಯಾಶಾಸ್ತ್ರ ಮತ್ತು ಸಂಭಾವ್ಯತೆ. ಇಷ್ಟು ನಿಮ್ಮ ಪೇಪರ್ 2 ನ ಸಿಲೆಬಸ್, ಅಂದ್ರೆ ಟಾಪಿಕ್ಸ್ಗಳು, ಚಾಪ್ಟರ್ಸ್ಗಳು ಅಂತ ನಾವೇನ್ ಹೇಳ್ತೀವಿ ಅದು, ಮತ್ತು ಸಬ್ ಟಾಪಿಕ್ಸ್. ಸೊ ನಾನು ಹೇಳ್ದಂಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗಬಹುದು, ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ಈಗ ತಡ ಮಾಡದೇನೆ ನಾವು ಇಂಪಾರ್ಟೆಂಟ್ MCQs, ಪ್ರಮುಖವಾದ ಬಹು ಆಯ್ಕೆ ಪ್ರಶ್ನೆಗಳನ್ನ ಮಾತಾಡೋಣ. ಅದರಲ್ಲೂ ಈ ಪ್ರಶ್ನೆಗಳು ಅಥವಾ MCQsಗಳು ಅಥವಾ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳು ಅಂತ ಏನ್ ಹೇಳ್ತೀವಿ, ಇದು ನಿಮಗೆ ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ. ಓಕೆನಾ? ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಇದು. ಐ ಥಿಂಕ್ ಮೊನ್ನೆ ಕ್ಲಾಸ್ ನಲ್ಲಿ ಇದಾಗಿತ್ತು. ಸೊ ಮೊನ್ನೆ ನಾನು ಹೇಳಿದಾಗೆ HST ಅದು ಸಿಲೆಬಸ್ ನ ಹೇಳುವಂತ ಸಂದರ್ಭದಲ್ಲಿ ಇದಾಗಿತ್ತು. ಹಾಗಾಗಿ ಇದನ್ನ ನಾವು ಸಾಲ್ವ್ ಮಾಡಿರೋದನ್ನ ನೀವು ಅಲ್ಲಿ ಹೋಗಿ ನೋಡ್ಬೋದು. ಓಕೆ, ಸೊ ಡೈರೆಕ್ಟ್ ಆಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇದು ಕೂಡ ಆಗಿತ್ತು. ಇದು ಕೂಡ ನಮ್ಮ ಲಾಸ್ಟ್ ಲೈವ್ ತರಗತಿಯಲ್ಲಿ ನಡೆದಿರುವಂಥದ್ದು ಅಥವಾ ಸಾಲ್ವ್ ಮಾಡಿರುವಂಥದ್ದು. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಒಂದು 2 ಕ್ವಶನ್ ಮಾತ್ರ ಸ್ಟಾರ್ಟ್ ಮಾಡಿದ್ದು ನನ್ನ ಇವತ್ತಿನ ತರಗತಿಯಲ್ಲಿ. ಸೊ ಇನ್ ಮುಂದೆ ಪ್ರತಿ ನಾವು ಏನೇ ಲೈವ್ ಕ್ಲಾಸ್ ತಗೊಳ್ತೀವಿ ಅದರಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳಿಗೆ ನಿಮಗೆ ಇರುತ್ತೆ ಅನ್ನುವಂಥದ್ದು. ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು, ಸೊಲ್ಯೂಷನ್ಸ್ ಕೊಟ್ಟು ನಿಮಗೆ ಅದನ್ನ ಸಾಲ್ವ್ ಮಾಡಿಕೊಡ್ತೀವಿ. ಹಾಗೆ ನಿಮಗೆ ಬೇಕಾಗಿರುವ ಕ್ವಶನ್ಸ್ಗಳಿಗೆ ಸೊಲ್ಯೂಷನ್ಸ್ ಅನ್ನು ಕೂಡ ಈ ನಂಬರ್ಗೆ ಕಳಿಸಿದ್ರೆ ನಾವು ಆ ನಂಬರ್ ಅಲ್ಲಿ ತಗೊಂಡು, ಆ ನಂಬರ್ಗೆ ಬರುವಂತಹ ಕ್ವಶನ್ಸ್ ತಗೊಂಡು ಅದರ ಬೇಸ್ ಮೇಲೆನೆ ಇಲ್ಲಿ ನಾವು ಏನ್ ಲೈವ್ ಅಲ್ಲಿ ವಿಡಿಯೋ ಸೆಷನ್ ನಾವು ಮಾಡ್ತೀವಿ, ಅದ್ರಲ್ಲಿ ಲೈವ್ ಅಲ್ಲಿ ನಿಮಗೆ ಆ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ಸ್ ಅನ್ನ ಕೊಡ್ತೀವಿ. ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋದಾದ್ರೆ ನಮ್ಮ ಮೊದಲನೇ ಪ್ರಶ್ನೆ, ಇವತ್ತಿನ ಸೆಷನ್ ನ ಮೊದಲನೇ ಪ್ರಶ್ನೆ ಹೀಗಿದೆ. ಸೊ ಏನೋದು ಅಂದ್ರೆ, ವೆನ್ 4x³ minus ax minus 2 is divided by x minus 1, the remainder is -1, the value of a. ಕನ್ನಡದಲ್ಲಿ ಹೇಳೋದಾದ್ರೆ 4x³ minus ax minus 2 ಇದನ್ನ ನಾವು x minus 1ರಿಂದ ಭಾಗಿಸಿದಾಗ ನಮಗೆ ಬರುವಂತಹ ಶೇಷ ಎಷ್ಟು ಅಂತಂದ್ರೆ -1 ಬಂತು ಅಂತಂದ್ರೆ, ಹಾಗಾದ್ರೆ ಏನ ಬೆಲೆ ಏನು? ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ. ನಾವು ಇದರಿಂದ ಭಾಗಿಸ್ತಾ ಇದೀವಿ ಅಂತಂದ್ರೆ ಇಲ್ಲಿ ಭಾಗಿಸಿರುವಂತದ್ದು ಇದು ಇದರ ಫ್ಯಾಕ್ಟರ್ ಆಗಿರ್ಲೇಬೇಕು, ಹೌದಾ? ಹಾಗಾದ್ರೆ ಏನ್ ಮಾಡಿ ಅಂದ್ರೆ ಈ -1 ಆಚೆ ಕರ್ಕೊಳ್ಳಿ, ಆಗ ಅದು +1 ಆಗತ್ತೆ. ಹಾಗಾದ್ರೆ x ನ ಬೆಲೆಯಲ್ಲಿ 1 ಅಂತ ಅನ್ನೋದು ಅದರ ಅರ್ಥ. ಈಗ ಈ x ನ ಬೆಲೆ 1 ಅನ್ನುವಂಥದ್ದನ್ನ ಈ ಈಕ್ವೇಶನ್ ನಲ್ಲಿ, ಈ ಕೊಟ್ಟಿರುವಂತಹ ಪಾಲಿನಾಮಿಯಲ್ ಅಲ್ಲಿ ಎಲ್ಲಿ x ಇದೆ ಅಲ್ಲಿ ಹಾಕಿ. ಇದು ಮೊದಲನೇ ಅಂಶ. ಸರಿ, ಇದರಿಂದ ಡಿವೈಡ್ ಮಾಡಿದ್ರೆ ಶೇಷ ಎಷ್ಟು ಬರುತ್ತೆ? -1. ಹಾಗಾದ್ರೆ ಶೇಷ -1 ಅನ್ನೋದನ್ನ ಈಕ್ವಲ್ಸ್ ಆಚೆ ಬರ್ಕೊಳ್ಳಿ. ಈಗ ಇಲ್ಲಿ x ಬೆಲೆಯನ್ನ ಇಲ್ಲಿಗೆ ಹಾಕಿ. ಹಾಗಾದ್ರೆ
ಎಕ್ಸ್ 4 ಇಂಟು ಎಕ್ಸ್ ಅಂತಂದ್ರೆ 1 ಕ್ಯೂಬ್ ಮೈನಸ್ ಎ ಇಂಟು ಎಕ್ಸ್ ನ ಮೇಲೆ 1 ಮೈನಸ್ 2 ಇಸ್ ಈಕ್ವಲ್ಸ್ ಟು ಮೈನಸ್ 1. ಅರ್ಥ ಆಯ್ತಾ? ಸಿಂಪಲ್. ಇಲ್ಲಿ ಇದರಿಂದ ಡಿವೈಡ್ ಮಾಡ್ತಿದೀವಿ ಅಂತಂದ್ರೆ ಇದು ಇದರ ಫ್ಯಾಕ್ಟರ್ ಆಗಿರ್ಲೇಬೇಕು, ಇದು ಇದರ ಅಪವರ್ತನ ಆಗಿರ್ಲೇಬೇಕು. ಹಾಗಾಗಿ ಎಕ್ಸ್ -1 ಇದೆ, -1 ಆಚೆ ಕಳಿಸ್ದೆ, +1 ಆಯ್ತು. ಆಗ ಇದು ಎಕ್ಸ್ ನ ಬೆಲೆ ಆಯ್ತು. ಇಲ್ಲಿ ಎಕ್ಸ್ ನ ಬೆಲೆ 1 ಈ ಒಂದು ಬಹುಪದೋಕ್ತಿಯಲ್ಲಿ ಕೊಟ್ಟಿರೋದ್ರಲ್ಲಿ ಎಲ್ಲಿ ಎಕ್ಸ್ ಇದೆ ಅಲ್ಲಿಗೆ 1 ಹಾಕ್ತೀವಿ. ಮತ್ತು ಅವ್ರೇನ್ ಹೇಳಿದ್ದಾರೆ, ಶೇಷ ಎಷ್ಟು ಬರುತ್ತೆ? -1. ಅದನ್ನ ಈಕ್ವಲ್ಸ್ ಟು -1 ಮಾಡ್ಕೊಳ್ತೀವಿ. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1 ಕ್ಯೂಬ್ ಅಂದ್ರೆ 1, 1 ಇಂಟು 4 ಅಂದ್ರೆ 4, ಮೈನಸ್ ಎ ಇಂಟು 1 ಅಂದ್ರೆ 1a ಆಗುತ್ತೆ, ಅಥವಾ ಎ. ಸೊ -2 ಈಕ್ವಲ್ಸ್ ಟು -1. ಸೊ 4ರಲ್ಲಿ 2 ಕಳೆಯಿರಿ, 4ರಲ್ಲಿ 2 ಕಳೆದ್ರೆ 4ರಲ್ಲಿ 2 ಸಬ್ಟ್ರಾಕ್ಟ್ ಮಾಡಿ, 2 ಮೈನಸ್ ಎ ಈಕ್ವಲ್ಸ್ ಟು -1. ಎನ ಈಚೆ ಕಳಿಸಿ, -1 ಈಚೆ ಕಳಿಸಿ. ಆಗ ಸೊ 2 ಅಲ್ಲೇ ಇದೆ, -1 ಈ ಕಡೆಗೆ ಬಂದ್ರೆ +1 ಆಗುತ್ತೆ, ಈಕ್ವಲ್ಸ್ ಟು ಮೈನಸ್ ಎ ಈ ಕಡೆಗೆ ಬಂದ್ರೆ ಎ. ಹಾಗಾದ್ರೆ 3 ಈಕ್ವಲ್ಸ್ ಟು ಎ. ಹಾಗಾದ್ರೆ ಎ ನ ಬೆಲೆ ಎಷ್ಟು ಬಂತು? 3. ಸರಿನಾ? ಸೊ ಎ ಬೆಲೆ 3 ಇರುವಂತ ಆಪ್ಷನ್ ಯಾವುದು? ಫಸ್ಟ್ ಆಪ್ಷನ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ದೆನ್ ಕ್ಲಿಯರಾ? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. The product of two consecutive numbers is 182, then those numbers are. ಸೊ ಎರಡು ಸತತ, ಕನ್ನಡದಲ್ಲಿ ಬರೆಯೋದಾದ್ರೆ ಎರಡು ಸತತ ಸಂಖ್ಯೆಗಳ ಗುಣಲಬ್ಧ ಎಷ್ಟಿರುತ್ತೆ ಅಂದ್ರೆ, ಗುಣಲಬ್ಧ ಎಷ್ಟಿರುತ್ತೆ? 182. ಹಾಗಾದ್ರೆ ನಂಬರ್ ಯಾವುದು? ಹಾಗಾದ್ರೆ ಸಂಖ್ಯೆಗಳ ಯಾವುದು? ಹಾಗಾದ್ರೆ ಆ ಸಂಖ್ಯೆಗಳು. ಸರಿನಾ? ಸರಿ. ಸೊ ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್, ಇಲ್ಲಿ ನಿಮ್ಗೆ ಕಾನ್ಸಿಕ್ಯೂಟಿವ್ ಅಂತ ಇರುತ್ತೋ, ಸತತ ಸಂಖ್ಯೆಗಳು ಅಂತ ಇರುತ್ತೋ, ಇಲ್ಲಿ 2 ಸತತ ಸಂಖ್ಯೆಗಳು ಕೊಟ್ಟಿರೋದ್ರಿಂದ, 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕೊಟ್ಟಿರೋದ್ರಿಂದ, ಯಾವತ್ತು ನಿಮ್ಗೆ ಈ ರೀತಿ ವರ್ಡ್ ಹೇಳಿದಾಗ 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ನ ಬರ್ಕೊಳ್ಳಿ ಅಂತಂದ್ರೆ, ಆಗ ನೀವು ಬರ್ಕೋಬೇಕಾಗಿರೋ ನಂಬರು ಒಂದು ಎಕ್ಸ್, ಇನ್ನೊಂದು x+1. 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾವ್ದು? ಒಂದು ಎಕ್ಸ್ ಮತ್ತು ಇನ್ನೊಂದು x+1. ಸರಿನಾ? ಸರಿ. ಈಗ ಅವ್ರೇನ್ ಹೇಳಿದ್ದಾರೆ? ದ ಪ್ರಾಡಕ್ಟ್ ಅಂದ್ರೆ ಏನು? ಗುಣಲಬ್ಧ. ಹಾಗಾದ್ರೆ ಇದನ್ನ ಗುಣಿಸಿ, ಒಂದು ಎಕ್ಸ್ ಇನ್ನೊಂದು x+1, ಇವೆರಡನ್ನ ಗುಣಲಬ್ಧ ಮಾಡಿದ್ರೆ, ಇವೆರಡನ್ನ ಪ್ರಾಡಕ್ಟ್ ಮಾಡಿದ್ರೆ 182 ಬರುತ್ತೆ. ಸೊ ಇದಕ್ಕೆ ಮಲ್ಟಿಪಲ್ ಮಾಡಿ, ಎಕ್ಸ್ ಇಂಟು ಎಕ್ಸ್ ಅಂದ್ರೆ x², ಪ್ಲಸ್ 1 ಇಂಟು ಎಕ್ಸ್ ಅಂದ್ರೆ 1x ಈಕ್ವಲ್ಸ್ ಟು 182. ಈಗ 182 ನೀಚೆ ಕಳಿಸಿದ್ರೆ x² ಪ್ಲಸ್ 1x ಮೈನಸ್ 182 ಈಕ್ವಲ್ಸ್ ಟು 0. ಸೊ ಹಾಗಾದ್ರೆ ನಿಮ್ಗೆ ಇಲ್ಲಿ ಒಂದು ಸಮೀಕರಣ ಬಂದಂಗಾಯ್ತು. ಏನ್ ಬಂತು? ಸಮೀಕರಣ ಬಂದಂಗಾಯ್ತು. ಸೊ ಈ ಸಮೀಕರಣವನ್ನ ನಾವು ಯಾವ ಮೆಥಡ್ ಇಂದ ಬಿಡಿಸ್ಬೇಕು ಅಂತಂದ್ರೆ, ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಬಿಡಿಸ್ಬೇಕು. ಕನ್ನಡದಲ್ಲಿ ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕು. ಫ್ಯಾಕ್ಟರೈಸೇಷನ್, ಅಪವರ್ತನ ಅಂದ್ರೆ ಇಂಗ್ಲಿಷ್ ನಲ್ಲಿ ಇನ್ನೊಂದು ವರ್ಡ್ ಹೇಳ್ತೀವಿ, ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ಹೇಗೆ ಮಾಡೋದು? ಇಲ್ಲಿ x² ಪಕ್ಕದಲ್ಲಿ ಏನಿದೆ ಆ ಸಂಖ್ಯೆ ಸಹಗುಣಕವನ್ನ ತಗೋಬೇಕು, ಕೋ ಎಫಿಷಿಯಂಟ್ ನ ತಗೋಬೇಕು. ಏನಿಲ್ಲ ಅಂದ್ರೆ ಎಷ್ಟಿರುತ್ತೆ? 1. ಈ 1ಅನ್ನ 182 ಜೊತೆ ಮಲ್ಟಿಪಲ್ ಮಾಡಬೇಕು, 1ಅನ್ನ -182 ಜೊತೆ ಮಲ್ಟಿಪಲ್ ಮಾಡಬೇಕು. ಸೊ 182 ಇಂಟು 1, 182 ಇಂಟು 1 ಅಂದ್ರೆ 182ನೇ ಬರುತ್ತೆ. ಈಗ ಈ 182 ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಬರ್ಕೋಬೇಕು, ಅಥವಾ ಈ 182ರ ಫ್ಯಾಕ್ಟರ್ಸ್ ಬರ್ಕೋಬೇಕು. 182 ಅಪವರ್ತನಗಳನ್ನ ಬರ್ಕೋಬೇಕು. ಆ ಅಪವರ್ತನಗಳನ್ನ ಬರ್ಕೊಂಡ ಮೇಲೆ ಆ ಬರುವ ನಂಬರ್ಸ್ ಗಳಲ್ಲಿ ಯಾವ್ದಾದ್ರು 2 ನಂಬರ್ಗಳನ್ನ ತಗೋಬೇಕು. ಆ 2 ನಂಬರ್ಗಳನ್ನ ನೀವು ಈದರ್ ಯು ಕ್ಯಾನ್ ಆಡ್, ಈದರ್ ಯು ಕ್ಯಾನ್ ಸಬ್ಟ್ರಾಕ್ಟ್. ನೀವು ಆಡ್ ಮಾಡಬಹುದು ಅಥವಾ ಸಬ್ಟ್ರಾಕ್ಟ್ ಮಾಡಬಹುದು. ಸೊ ದಟ್ ಮಿಡಲ್ ನಂಬರ್ ಬರಬೇಕು. ಮಿಡಲ್ ನಂಬರ್ ಎಷ್ಟಿದೆ? 1 ಇದೆ. ಅದರ್ ರೂಲ್ಸ್ ಈ ತರನೇ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ಈ 182ಕ್ಕೆ ಯಾವ ಅಪವರ್ತನಗಳನ್ನ ತಗೊಂಡ್ರೆ
ಯಾವ ಫ್ಯಾಕ್ಟರ್ಸ್ ಅನ್ನ ತಗೊಂಡ್ರೆ ಅದನ್ನ ಆಡೋ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ, ಕೂಡ್ಸಿದ್ರೆ ಅಥವಾ ಕಳೆದ್ರೆ ಒಂದ್ ಬರುತ್ತೆ. ಹೆಂಗ್ ಕಂಡುಹಿಡಿಯೋದು? ತಲೆನೇ ಕೆಡ್ಸ್ಕೊಳ್ರಿ. ಏನ್ ಮಾಡಿ ಅಂದ್ರೆ, ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡ್ತೀನಿ ನೋಡಿ. ಏನ್ ಮಾಡಿ ಅಂದ್ರೆ, ಈ 182 ಬರ್ಕೊಂಡು, ನಿಮ್ಗೆ ಯಾವ ಮೆಥಡ್ ಗೊತ್ತಿಲ್ಲ ಅಂದ್ರೆ ಈ ಮೆಥಡ್ ಆದ್ರೂ ಗೊತ್ತಾ, LCM ಮೆಥಡ್ ಅಂತ ನಾವು ಕರಿತೀವಿ, ಚಿಕ್ಕ ವಯಸ್ಸಿಂದ ಕಲ್ತಿರೋದು. ಈ ಮೆಥಡ್ ಮಾಡಿ. 2 9 18 2 9 18 ಸರಿನಾ? ಸರಿ, ಈಗ ಇದು ಯಾವ್ದ್ರಲ್ಲಿ ಹೋಗುತ್ತೆ? 91. ಇಲ್ಲಿ ಒಂದಿದೆ, ನೆಕ್ಸ್ಟ್ 2ರಲ್ಲಂತೂ ಹೋಗಲ್ಲ. ಅರ್ಥ ಆಗ್ತಿದ್ಯಾ? ಸೊ 3ರಲ್ಲಿ ನೋಡಿ, 3ರಲ್ಲಿ ಹೋಗುತ್ತಾ? 3ರಲ್ಲಿ ಚೆಕ್ ಮಾಡಿ. 3ರಲ್ಲೂ ಹೋಗಲ್ವಾ? 3ರಲ್ಲೂ ಹೋಗಲ್ಲ. ಹಾಗಾದ್ರೆ 4ರಲ್ಲಂತೂ ಹೋಗಲ್ಲ. 5ರಲ್ಲಿ ಹೋಗಲ್ಲ. 6ರಲ್ಲಿ ಹೋಗಲ್ಲ. 7ರಲ್ಲಿ 7 ಎಷ್ಟು ಹೋಗುತ್ತೆ? 2 21 ಹೋಗುತ್ತಲ್ಲ. 7 3 21. ಹಾಗಾದ್ರೆ 7 13ಲಿ ಹೋಗುತ್ತಾ? ಹಾಗಾದ್ರೆ 182ರ ಅಪವರ್ತನಗಳು, ಫ್ಯಾಕ್ಟರ್ಸ್ಗಳು 2 × 7 × 13. ಈಗ ಏನ್ ಮಾಡಿ ಅಂದ್ರೆ, ಈ 2 × 7ನ ಮಲ್ಟಿಪಲ್ ಮಾಡ್ಬಿಡಿ. 7 2 14, 7 2 14. ಈ 13ನ ಹಂಗೆ ಬರ್ಕೊಳ್ಳಿ. ಹಾಗಾದ್ರೆ 182ರ ಫ್ಯಾಕ್ಟರ್ಸ್ ನಾನು ಏನಂತ ಬರ್ಕೋತೀನಿ ಅಂದ್ರೆ, ಒಂದು 14, ಒಂದು 13 ಅಂತ ಬರ್ಕೋತೀನಿ ನೋಡಿ. ಈಕ್ವೇಶನ್ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನೋಡಿ. ಏನ್ ಈಕ್ವೇಶನ್ ನಮ್ಮ ಹತ್ರ ಇದ್ದಿದ್ದು? x² + 1x - 182 = 0. ಈಗ 182ರ ಅಪವರ್ತನಗಳು 14 ಮತ್ತು 13. ಈ 14 ಮತ್ತು 13ಅನ್ನ ನಾವ್ ಏನ್ ಮಾಡಬಹುದು? ಇದರ್ ಯು ಕ್ಯಾನ್ ಸಬ್ಟ್ರಾಕ್ಟ್, ಅದ್ರ ಇದರ್ ಕ್ಯಾನ್ ಆಡ್. ಸೊ ದಟ್ ಯಾವ ನಂಬರ್ ಬರಬೇಕು? ಮಧ್ಯದಲ್ಲಿರೋ ನಂಬರ್ ಬರಬೇಕು. ಅದನ್ನ ಕೂಡಿಸಿ ಅಥವಾ ಕಳೆಯಿರಿ. ಇವೆರಡನ್ನ ನಮ್ಗೆ ಯಾವ್ದು ಬರಬೇಕು? ಮಧ್ಯದಲ್ಲಿರೋ ನಂಬರ್ ಎಷ್ಟು ಬರಬೇಕು? 1. ಹಾಗಾದ್ರೆ 14 × 13 ಅಂದ್ರೆ 182. 14ರಲ್ಲಿ 13 ಕಳೆದ್ರೆ 1 ಬರುತ್ತಾ? ಓಕೆ, ಡನ್. ಈಗ ಇದನ್ನ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಮೆಥಡ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಹೆಂಗ್ ಮಾಡ್ಬೇಕು? 182ರದ್ದು ಏನು ಬಂತು? ಫ್ಯಾಕ್ಟರ್ಸ್, ಅಪವರ್ತನಗಳು ಅಂತ ಕರಿತೀವಿ. 14 13. ಈಗೇನ್ ಮಾಡಿ ಅಂದ್ರೆ, ಇಲ್ಲಿ ಏನಿದೆ ಸಿಂಬಲ್ ಅದನ್ನ ತಗೊಳ್ಳಿ. ಇಲ್ಲಿ ಏನಿದೆ ಸಿಂಬಲ್? ಪ್ಲಸ್. ಅದನ್ನ ಇಲ್ಲಿ ಬರ್ಬಿಡಿ. ಸರಿನಾ? ಸರಿ. ಈಗ ಇಲ್ಲಿ 14 ಆಯ್ತು, ಇಲ್ಲಿ ಪ್ಲಸ್ ಇತ್ತು, ಪ್ಲಸ್ ಬರ್ಬಿಟ್ಟಿದೆ. ಇಲ್ಲಿ ಏನ್ ಸೈನ್ ಹಾಕಿದ್ರೆ ನಿಮಗೆ 1 ಬರುತ್ತೆ. ಪ್ಲಸ್ ಹಾಕಿದ್ರೆ ಆಡ್ ಆಗ್ಬಿಡುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಹಾಕ್ಲೇಬೇಕು? ಮೈನಸ್ ಹಾಕ. ಸರಿನಾ? ಇಲ್ಲಿರೋ ಸಿಂಬಲ್ ಇಲ್ಲಿ ಹಾಕೊಂಡ್ಬಿಟ್ಟೆ. ಈಗ ಇಲ್ಲಿ ಏನ್ ಹಾಕಿದ್ರೆ 1 ಬರುತ್ತೆ? ಮೈನಸ್ ಹಾಕಿದ್ರೆ ಮಾತ್ರ 1 ಬರುತ್ತೆ. ಯಾಕಂದ್ರೆ 14 13 ಹೋದ್ರೆ 1. ಫಿನಿಶ್ಡ್. ಈಗ ನಿಮ್ಮ ಆನ್ಸರ್ ಬಂದಂಗೆ ಲೆಕ್ಕ. ಏನ್ ಲೆಕ್ಕ ಅಂದ್ರೆ, ಇಲ್ಲಿ ಏನ್ 2 ಅಪವರ್ತನಗಳು ಬಂದಿರುತ್ತೆ, ಇದೇ ನಿಮ್ಮ ಉತ್ತರಗಳಾಗಿರುತ್ತೆ. ಆದ್ರೆ ವೇಟ್ ಅ ಮಿನಿಟ್, ಇಲ್ಲಿ ಏನ್ ಬರ್ಕೊಂಡಿರೋದ್ರಲ್ಲಿ ಚಿಹ್ನೆ ಏನಿರುತ್ತೆ ಅದರ ಅಪೋಸಿಟ್ ಚಿಹ್ನೆಯನ್ನ ಬರ್ಕೊಳ್ಳಿ. ಅದೇ ನಿಮ್ಮ ಉತ್ತರ ಆಗಿರುತ್ತೆ. ಕ್ಲಿಯರಾ? ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡೋ ಅವಶ್ಯಕತೆನೇ ಇಲ್ಲ. ಬರೋ ಫ್ಯಾಕ್ಟರ್ಸ್ನೇ ತಗೊಂಡು ಇಲ್ಲಿರೋ ಚಿಹ್ನೆಯನ್ನ ಕರೆಕ್ಟ್ ಆಗಿ ಹಾಕಿ ಇಟ್ಕೊಂಡು ಸ್ಟ್ಯಾಟಿಸ್ಫೈ ಮಾಡ್ಕೊಂಡು ಇಲ್ಲಿರೋ ನಂಬರ್ಸ್ಗಳನ್ನ ಇಲ್ಲೇ ಬರ್ಕೋಬೇಕು. ಆದ್ರೆ ಅಪೋಸಿಟ್ ಚಿಹ್ನೆಯನ್ನ ಬರ್ಕೊಂಡ್ರೆ ಅದೇ ನಿಮ್ಮ ಉತ್ತರ. ಹಾಗಾದ್ರೆ ಇಲ್ಲಿ +14 ಇದೆ, ನಿಮ್ಮ ಉತ್ತರ -14, -13 ಇದೆ, ನಿಮ್ಮ ಉತ್ತರ +13. ಕ್ಲಿಯರ್? ಹಾಗಾದ್ರೆ ನಮಗೆ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಮಾಡಿದಾಗ ಬರ್ತಾ ಇದ್ದಂತಹ ಉತ್ತರ ಒಂದು -14, ಒಂದು 13. ಅಂದ್ರೆ ನಾವು ಏನ್ ಹೇಳ್ಬೋದು, ಇದಕ್ಕೆ ರೂಟ್ಸ್ ಬರ್ತಾ ಇತ್ತಲ್ಲ, ಈ ರೂಟ್ಸ್ ಬರ್ಬೇಕಾಗಿದ್ದು ಎಷ್ಟು? ಒಂದು -14, ಒಂದು 13. ಇದರಲ್ಲಿ ನೆಗೆಟಿವ್ ಇರೋದನ್ನ ನೆಗ್ಲೆಕ್ಟ್ ಮಾಡಿ. ನಮಗೆ ಋಣಾತ್ಮಕ ವ್ಯಾಲ್ಯೂನ ಬೇಡ, ಧನಾತ್ಮಕ ಬೆಲೆಯನ್ನ ತಗೊಳ್ಳಿ, ಅದೇ 13. ಹಾಗಾದ್ರೆ ಪ್ರಶ್ನೆಯನ್ನ ಏನಂತ ಕೇಳಿದ್ರು? ನಮಗೆ 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕೇಳಿದ್ರು, 2 ಸತತ ಸಂಖ್ಯೆಗಳಂತ ಕೇಳಿದ್ರು. ನಮಗೆ 2 ಸತತ ಸಂಖ್ಯೆಗಳು ಗೊತ್ತಿರ್ಲಿಲ್ಲ ಯಾವುದು ಅಂತ. 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾವ್ದು ಗೊತ್ತಿರ್ಲಿಲ್ಲ. ನಾವ್ ಏನಂತ ಬರ್ಕೊಂಡಿದ್ದ? ಒಂದು x ಮತ್ತಿನ್ನೊಂದು x+1, ಒಂದು x ಮತ್ತಿನ್ನೊಂದು x+1. ಹಾಗಾದ್ರೆ ಇಲ್ಲಿ ಬಂದಿರೋ ಬೆಲೆ ಏನು? 13. 13 ಅನ್ನೋದು ಯಾವುದು? x ನ ಬೆಲೆ. ಹಾಗಾದ್ರೆ 2 ಸತತ ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆ ಎಷ್ಟಾಯ್ತು? 13. ಹಾಗಾದ್ರೆ ಎರಡನೇ ಸಂಖ್ಯೆ ಎಷ್ಟಾಗ್ಲೇಬೇಕು? 13 1 14. ಹಾಗಾದ್ರೆ ನಮಗೆ ಬೇಕಾಗಿರುವ 2 ಸತತ ಸಂಖ್ಯೆಗಳು 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ಸ್ ಅಥವಾ 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾವ್ದು ಅಂದ್ರೆ ಒಂದು 13, ಒಂದು 14.
13, 14 ಇರೋ ಆಪ್ಷನ್ ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ. ಎರಡನೇ ಆಪ್ಷನ್ ನೀವು ಟಿಕ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಐ ಥಿಂಕ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಬಟ್ if you have any doubt, you can ask. Otherwise, we will move on to the next question. ಮುಂದಿನ ಪ್ರಶ್ನೆ 2x plus 7 divided by, ಓಕೆ, ಇದನ್ನು ಶಾರ್ಟ್ ಕಟ್ ಅಲ್ಲಿ ಮಾಡಬಹುದು. 2x plus 7. ಶಾರ್ಟ್ ಕಟ್ ಅಂತಂದ್ರೆ ನಿಮಗೆ ಬೇಗ ಮಾಡ್ಕೊಂಡು ಹೋಗಬಹುದು. ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ನಿಮಗೆ 1 ನಿಮಿಷದ ಒಳಗೆ ನೀವು ಮಾಡಬೇಕಾಗಿರುವಂತದ್ದು, 1 ನಿಮಿಷದ ಒಳಗೆ ಮಾಡಬೇಕಾಗಿರುವಂತದ್ದು, ಅದನ್ನು ಕೂಡ ಹೇಳ್ಕೊಡ್ತೀನಿ. 2x plus 7 divided by x minus 5 is equals to 5/7. ಸೊ ಇದನ್ನ ಮಾಡೋದು ಹೇಗೆ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್. ಇದರಲ್ಲಿ ನಮಗೆ ದ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವ್ಯಾಲ್ಯೂ ಆಫ್ ಎಕ್ಸ್ ನ ಹೆಂಗ್ ಕಂಡುಹಿಡಿತೀವಿ ಅನ್ನೋದನ್ನ ನಾವು ಮಾಡೋಣ. ಸಿಂಪಲ್ ಆಯ್ತಾ? ಸೊ ಇಲ್ಲೇನ್ ಮಾಡಿ, ಓರೆ ಗುಣಾಕಾರ ಮಾಡಿ. ಓರೆ ಗುಣಾಕಾರ ಅಂತಂದ್ರೆ ಇಲ್ಲಿರೋ ವ್ಯಾಲ್ಯೂನು ಹಾಕಬಹುದು ಅನ್ಕೊಳ್ತೀನಿ. ಬಟ್ ಸ್ಟಿಲ್ ವಿಲ್ ಮೇಕ್ ಅ ಕ್ರಾಸ್ ಮಲ್ಟಿಪಲ್. ಕ್ರಾಸ್ ಮಲ್ಟಿಪಲ್ ಅಂದ್ರೆ ಇಲ್ಲಿರೋ ನ್ಯೂಮರೇಟರ್ನ ಇಲ್ಲಿರೋ ಡಿನಾಮಿನೇಟರ್ಗೆ, ಇಲ್ಲಿರೋ ಡಿನಾಮಿನೇಟರ್ನ ಇಲ್ಲಿರೋ ನ್ಯೂಮರೇಟರ್ಗೆ. ಓಕೆ, 7 14 ಇಂಟು ಎಕ್ಸ್ ಅಂದ್ರೆ 14x, 7 49 ಈಕ್ವಲ್ಸ್ 5 ಇಂಟು ಎಕ್ಸ್ ಅಂದ್ರೆ 5x ಮೈನಸ್ 5 25. ಸರಿನಾ? ಈ 5x ಈ ಕಡೆ ಕರ್ಕೊಳ್ಳಿ, 49 ಆಚೆ ಕಳಿಸಿ. 14x ಮೈನಸ್ 5x ಈಕ್ವಲ್ಸ್ ಮೈನಸ್ 25 ಅಲ್ಲೇ ಇದೆ, ಪ್ಲಸ್ 49 ಈ ಕಡೆಗೆ ಬಂದ್ರೆ ಮೈನಸ್ 49. ಅರ್ಥ ಆಯ್ತಾ? ಇಲ್ಲೇ ನಾವು ಎಕ್ಸಾಂಪಲ್ ಕೂತ್ಕೊಂಡಾಗ ಇದನ್ನೆಲ್ಲ ಸ್ಟೆಪ್ಸ್ ಬರೆಯಲ್ಲ ಸರ್. 14x 15x ಇಲ್ಲೇ ತಲೆಗೆ ಬಂದ್ಬಿಡುತ್ತೆ. ಇದನ್ನ ಸಬ್ಟ್ರಾಕ್ಟ್ ಅಲ್ಲೇ ಮಾಡ್ಬಿಡ್ತೀವಿ. ಸರಿನಾ? ಸರಿ 9x ಈಕ್ವಲ್ಸ್ ಟು ಇಲ್ಲಿ 14x ಮೈನಸ್ 5x ಅಂದ್ರೆ 14ರಲ್ಲಿ 5 ಹೋದ್ರೆ 9 ಈಕ್ವಲ್ಸ್ ಇಲ್ಲಿ 25 49. ಸೊ 4 74. ಯಾವ 74? ಮೈನಸ್ 74. ಹಾಗಾದ್ರೆ 9x ಇಸ್ ಈಕ್ವಲ್ಸ್ ಟು ಮೈನಸ್ 74 ಬಂತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 74/9. ಸೊ ಮೈನಸ್ 74/9 ಇರೋ ಆಪ್ಷನ್ ಇದೆಯಾ? ಓಕೆ, ಮೈನಸ್ 74/9. ಮೈನಸ್ 74/9 ಎಲ್ಲಿದೆ? 3ನೇ ಆಪ್ಷನ್. 74/3 ಅಲ್ಲ, 72/7 ಅಲ್ಲ, 70/9 ಅಲ್ಲ, 74/9. ಸೊ 3ನೇ ಆಪ್ಷನ್ ಕರೆಕ್ಟ್ ಆಗಿದೆ. ಖಂಡಿತವಾಗ್ಲೂ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಬಹುದು. ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ. ಸೊ ನಮಗೆ ಈ ಒಂದು ಟಾಪಿಕ್ಸ್ ಗಳಲ್ಲಿ ಯಾರೋ ಹೇಳಿದ್ದಾರೆ, ಅದನ್ನೇ ಕೂಡ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇಲ್ಲಿ. ಸೊ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಿದ್ದೀನಿ. ಕೆಲವೊಂದ್ಸಲ ಇಲ್ಲಿ 14, 5 ಇದನ್ನೆಲ್ಲ ನಾವು ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ಇಲ್ಲಿ ಬರ್ಕೊಂಡೆಲ್ಲ ಮಾಡಲ್ಲ. 14x 5x ಗೊತ್ತಾಗ್ಬಿಡುತ್ತೆ ಎಷ್ಟು, 9x. ಆಮೇಲೆ ಇಲ್ಲಿ 25 49 74 ನನಗೆ ಎಷ್ಟು ಬಂತು? ಹಾಗಾದ್ರೆ 9x ಇಸ್ ಈಕ್ವಲ್ಸ್ ಟು 74 ಬಂತು. ಇದನ್ನು ಎಕ್ಸ್ ಇಟ್ಕೊಂಡು 74 ಆ ಕಡೆ ಬರ್ಕೊಂಡು 9 ಕೆಳಗಡೆ ಹಾಕಿ ಇದೆಲ್ಲ ಮಾಡಲ್ಲ. ಇಷ್ಟು ಬಂದ್ರೆ ಸಾಕು, ಆರಾಮಾಗಿ ಆಪ್ಷನ್ ಥ್ರೂ ನಾವು ಮಾಡ್ಕೊಂಡು ಹೋಗ್ಬಹುದು. ಇದು ಮೊದಲನೇದು. ಎರಡನೇದು, ಯಾರೋ ಕೇಳಿದ್ರು, ಸೊ ಸರ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಬಹುದಾ? ಖಂಡಿತವಾಗ್ಲೂ ಮಾಡಬಹುದು. ಇದು ಯಾವಾಗ ಮಾಡ್ತೀವಿ ಅಂತಂದ್ರೆ ಆಪ್ಷನ್ಗಳ ಮುಖಾಂತರ. ಆಪ್ಷನ್ ನ ಇಟ್ಕೊಂಡು ಆಪ್ಷನ್ ನಲ್ಲಿರುವ ಬೆಲೆಗಳನ್ನ ಕೆಲವೊಂದ್ಸಲ ಅಪ್ಲೈ ಮಾಡಿ, ಆಗ ನಾವು ಆ ವ್ಯಾಲ್ಯೂಸ್ಗಳನ್ನ ಹಾಕಿದಾಗ ಎಡಬದಿ ಬಲಬದಿಗೆ ಈಕ್ವಲ್ ಬಂದ್ರೆ, LHS RHS ಗೆ ಈಕ್ವಲ್ ಬಂದ್ರೆ ಆಗ್ಲೂ ಆ ತರ ಕೆಲವು ಪ್ರಾಬ್ಲಮ್ಸ್ ಗಳಲ್ಲಿ ಆಪ್ಷನ್ ಮುಖಾಂತರ ಟ್ರಯಲ್ ಅಂಡ್ ಎರರ್ ಮೆಥಡ್ ಮುಖಾಂತರ ಮಾಡಬಹುದು. ಮತ್ತೆ ಇನ್ನೊಂದು ಮೆಥಡ್ ಇದೆ, ಆಪ್ಷನ್ ಅನ್ನು ಡಿಲೀಟ್ ಮಾಡೋ ಮೆಥಡ್. ಅಂದ್ರೆ 4 ಆಪ್ಷನ್ ಅಲ್ಲಿ ಕೆಲವೊಂದು ಬರಲ್ಲ, ಹತ್ತತ್ರನು ಬರಲ್ಲ ವ್ಯಾಲ್ಯೂಸ್, ಅದನ್ನ ಡಿಲೀಟ್ ಮಾಡಿ ಉಳಿದಿರೋ 2 ಆಪ್ಷನ್ ಇಟ್ಕೊಂಡು ಯಾವುದು ಅನ್ನೋಂಥದ್ದನ್ನು ಕೂಡ ನಾವು ಮಾಡ್ತೀವಿ. ಹಾಗೂ ಮಾಡ್ತೀವಿ, ಹೀಗೂ ಮಾಡ್ತೀವಿ. ಸೊ ಎಲ್ಲವನ್ನೂ ನಾವು ನಮ್ಮ ಕ್ಲಾಸ್ನಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಕೆಲವೊಂದು ಸ್ಟೆಪ್ಸ್ ನ ಮಾಡ್ಲೇಬೇಕಾಗತ್ತೆ, ಯಾಕಂದ್ರೆ ಎಲ್ಲರಿಗೂ ಎಕ್ದಮ್ ಅರ್ಥ ಆಗಲ್ಲ.
ಸೊ ಹಾಗಾಗಿ ಕೆಲವೊಂದ್ಸಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋಗ್ತೀವಿ. ನಿಮಗೆ ಗೊತ್ತಿದೆ ಅಂತಂದ್ರೆ ಸ್ಕಿಪ್ ಮಾಡಿ. ಸೊ ಇಲ್ಲಿ ತುಂಬಾ ಸ್ಟೆಪ್ಸ್ ನ ಸ್ಕಿಪ್ ಮಾಡಬಹುದು, ಇದರಲ್ಲಿ ತುಂಬಾ ಸ್ಟೆಪ್ಸ್ ನ ಆರಾಮಾಗಿ ಸ್ಕಿಪ್ ಮಾಡಬಹುದು. ಇಲ್ಲಿ ಇದನ್ನೆಲ್ಲ ಬರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಗುಣಾಕಾರ ಮಾಡ್ಬಿಟ್ಟು ಈ ಸ್ಟೆಪ್ ಬರ್ದಾದ್ಮೇಲೆ ಡೈರೆಕ್ಟ್ ಆಗಿ ಈ ಸ್ಟೆಪ್ ಬಂದ್ಬಿಡ್ಬೋದು. ಸೊ ವಿತ್ ಇನ್ 1 minute ಒಳಗೆ ನಾವು ಇದನ್ನ ಮುಗಿಸ್ಬೋದು. ಆಪ್ಷನ್ ಮುಖಾಂತರ ತೋರಿಸಬಹುದು. ಇಲ್ಲೂ ಅಷ್ಟೇ. ಸೊ ಆಪ್ಷನ್ ಮುಖಾಂತರನು ಕೂಡ ಮಾಡಬಹುದು. ಕೆಲವೊಂದು ಪ್ರಾಬ್ಲಮ್ಸ್ ಗಳಲ್ಲಿ ಪೈಥಾಗರಸ್ ಥೀರಮ್ ಬೇಸ್ಡ್ ಪ್ರಾಬ್ಲಮ್ಸ್ ಗಳು ಬರುತ್ತೆ, ಪೈಥಾಗರಸ್ ನ ಪ್ರಮೇಯ. ಆಗ ನಮಗೆ ಆ ಒಂದು ಪೈಥಾಗರಸ್ ಪ್ರಮೇಯದಲ್ಲಿ ಬರುವ ಒಂದು ಕಾನ್ಸೆಪ್ಟ್, ತ್ರಿವಳಿಗಳು, ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ನಾವು ಏನ್ ಕರಿತೀವಿ, ಇದು ಗೊತ್ತಿದೆ ಅಂತಂದ್ರೆ ಆಪ್ಷನ್ ಮುಖಾಂತರ ನಾವು ಆರಾಮಾಗಿ ಕಂಡಿಡ್ಕೋಬಹುದು. ಆಗ ನಾವು ಸ್ಟೆಪ್ ಬೈ ಸ್ಟೆಪ್ ಅಥವಾ ಪ್ರಾಬ್ಲಮ್ ನ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ ಇಸ್ 15. The difference between two numbers is 15 and their ratio is 7:4. Then their sum is. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಹದಿನೈದು. ಮತ್ತೆ ಈಗ ಏನ್ ಕ್ವಶನ್ ಕೊಟ್ಟಿದ್ದೀನಿ ಅದ್ರಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ, ಗೊತ್ತಿದೆ ಅಂತ ಅನ್ನೋರು ಪ್ರಾಕ್ಟೀಸ್ ಮಾಡಿ, ಅಥವಾ ಗೊತ್ತಿದೆ ಅನ್ನೋರು ಪೆನ್ನು ಪೇಪರ್ ತಗೊಂಡು ಅಲ್ಲೇ ಬರೆದು ಸಾಲ್ವ್ ಮಾಡ್ಬಿಡಿ. ಪ್ರಾಕ್ಟೀಸ್ ಆದಂಗಾಗುತ್ತೆ, ರಿವೈಸ್ ಆದಂಗಾಗುತ್ತೆ. ಎರಡು ಸಂಖ್ಯೆಗಳ ವ್ಯತ್ಯಾಸ 15, ಅವುಗಳ ಅನುಪಾತ ಅವುಗಳ ಅನುಪಾತ 7:4. ಹಾಗಾದ್ರೆ ಅವ್ರು ಕೇಳಿರೋದು ಅವುಗಳ ಮೊತ್ತ. ಸರಿನಾ? ಹೇಗೆ ಮಾಡುವಂಥದ್ದು? ಯಾವಾಗ ರೇಷಿಯೋ ಕೊಡ್ತಾನೋ, ಯಾವಾಗ ಅನುಪಾತ ಕೊಡ್ತಾನೋ, ಎರಡು ನಂಬರ್ಗಳನ್ನ, ಒಂದು ನಂಬರು 7x ಅಂತ ಬರ್ಕೊಳ್ಳಿ, ಇನ್ನೊಂದು ನಂಬರು 4x ಅಂತ ಬರ್ಕೊಳ್ಳಿ. ಸರಿನಾ? ಈಗ ಅವರೇ ಹೇಳಿದ್ದಾರೆ ಡಿಫ್ರೆನ್ಸ್ ಅಂದ್ರೆ ಏನು? ವ್ಯತ್ಯಾಸ. ಹಾಗಾದ್ರೆ ಎರಡು ನಂಬರ್ಗಳನ್ನ ವ್ಯತ್ಯಾಸ ಡಿಫ್ರೆನ್ಸ್ ಮಾಡಿದ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಇಸ್ 15. ಎರಡು ಸಂಖ್ಯೆಗಳ ವ್ಯತ್ಯಾಸ 15 ಮಾಡಿ. ಈಗ 7ರಲ್ಲಿ 4 ಹೋದ್ರೆ 3x ಬಂತಲ್ಲ, 3x 15, 3 1 3. ಹಾಗಾದ್ರೆ x ನ ಬೆಲೆ ಎಷ್ಟು ಬಂತು? x ನ ಬೆಲೆ 5 ಬಂತು ಅಂತಂದ್ರೆ ಮೊದಲನೇ ನಂಬರ್ ಏನಾಗತ್ತೆ ನಿಮಗೆ? 7x ಆಗಿರೋದು. 7 ಇಂಟು 5 ಮೊದಲನೇ ನಂಬರ್ ಬರುತ್ತಾ? ಅಷ್ಟೇ. ನೆಕ್ಸ್ಟ್ ಇನ್ನೇನಪ್ಪ, ಇನ್ನೇನು ಕೊಟ್ಟಿದ್ದಾನೆ? 4x, 4 ಇಂಟು x ನ ಬೆಲೆ 5, 4 5 20. ಈಗ ಅವ್ರೇನ್ ಕೇಳಿದ್ದಾರೆ? ದೆನ್ ದೇರ್ ಸಮ್ ಈಸ್. ಸಮ್ ಅಂದ್ರೆ ಏನು? ಬಂದಿರೋ ನಂಬರ್ಸ್ಗಳು ಸಮ್. ಬಂದಿರೋ ನಂಬರ್ಗಳು 35 ಒಂದು 20. 35 20ನ ಆಡ್ ಮಾಡಿ ಅಷ್ಟೇ. ಕ್ಲಿಯರಾ? ಸೊ 55 ಇರುವಂತಹ ಆಪ್ಷನ್ ಮೂರನೇ ಆಪ್ಷನ್ ಸರಿ. ಮಾಡಿದ್ದೀರಾ, ಗುಡ್, ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ. ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಆಫ್ ದ ಈಕ್ವೇಶನ್. ಸೊ ಇದನ್ನು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಹೇಳ್ತೀನಿ. 2x² minus 8x, okay, 2x² minus 8x equals to 0 na. The sum and product of the roots of the equation 2x² minus 8x equals to 0 ಅಂದ್ರೆ ಈ ಒಂದು ಸಮೀಕರಣದ ಮೊತ್ತ ಮತ್ತು ಗುಣಲಬ್ಧ. ಓಕೆ, the sum and product of the roots ಹೆಂಗ್ ಮಾಡೋದು? ಸಿಂಪಲ್. ಸೊ ಫಸ್ಟ್ ಸಿಂಪಲ್, 2x² minus 8x ಇದೆ ಅಲ್ವಾ, ಈಕ್ವಲ್ಸ್ ಟು 0. ಇದರಲ್ಲಿ 2x ಕಾಮನ್ ತೆಗ್ಬೇಡಿ. 2x ಕಾಮನ್ ತೆಗೆದ್ರೆ ಉಳಿದಿರೋದು x minus 4. x minus 4 ಈಕ್ವಲ್ಸ್ ಟು 0. ಸರಿ, ಈಗ ಇದನ್ನ ಇದು ಕಂಪೇರ್ ಮಾಡಿ, ಇದನ್ನ ಇದು ಕಂಪೇರ್ ಮಾಡಿ. ಆಗ 2x ಈಕ್ವಲ್ಸ್ ಟು 0 ಒಂದಾಗತ್ತೆ, x minus 4 ಈಕ್ವಲ್ಸ್ ಟು 0 ಇಂದಾಗತ್ತೆ. ಸೊ 2x ಈಕ್ವಲ್ಸ್ ಟು 0 ಅಂತಂದ್ರೆ x ಈಕ್ವಲ್ಸ್ ಟು 0/2 ಅಂದ್ರೆ x ನ ಬೆಲೆ 0. ನೆಕ್ಸ್ಟ್
ಎಕ್ಸ್ ಇಸ್ ಈಕ್ವಲ್ಸ್ ಟು -4 ಆ ಕಡೆ ಕಳಿಸಿ +4 ಡನ್. ಸೊ ಈಗ 0,4 0,4 ಇರೋದು ಫೋರ್ತ್ ಆಪ್ಷನ್. ವೇಟ್ ಅ ಮಿನಿಟ್ 0,4 ಇರೋದು ಫೋರ್ತ್ ಆಪ್ಷನ್ ಅಂತ ಫೋರ್ತ್ ಆಪ್ಷನ್ ಟಿಕ್ ಮಾಡಿದ್ರೆ ಸರಿನಾ ತಪ್ಪೋ ಹೇಳಿ. ನೆಕ್ಸ್ಟ್ ಸಮ್ ಅಂತಂದ್ರೆ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್. ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂತ ಕೇಳಿರೋದು. ಸಮ್ ಅಂತಂದ್ರೆ ನಮ್ಗೆ ಒಂದು ಫಾರ್ಮುಲಾ ಇದೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು -b/a. ಗೊತ್ತಿದೆಯಾ? 4,0. ಓಕೆ, ಸೊ ಇದರಲ್ಲಿ ನಿಮ್ಗೆ ಈ ಈಕ್ವೇಶನ್ ನಲ್ಲಿ ಎ ನ ಬೆಲೆ 2, ಬಿ ನ ಬೆಲೆ -8, ಸಿ ನ ಬೆಲೆ 0, ಏನಿಲ್ಲ ಅಂದ್ರೆ 0 ಇರುತ್ತೆ. ಹಾಗಾದ್ರೆ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು -b/a 0,4. ಓಕೆ, ಆಲ್ಫಾ ಅಂತಂದ್ರೆ ಇಲ್ಲಿ ಬಂದಿರೋದ್ರ ಒಂದು ಆಲ್ಫಾ ಒಂದು ಬೀಟಾ. ಸೊ 0 + 4. ಇದು ಇನ್ನೊಂದು ಕಾನ್ಸೆಪ್ಟ್ ನ ಹೇಳ್ಕೊಡ್ತಾ ಇದ್ದೀನಿ ಇಲ್ಲೇನೆ, ಏನು ಅಂತ ಹೇಳ್ತೀನಿ. ಮೈನಸ್ ಆಫ್ ಬಿ ಬೆಲೆ -8 ಡಿವೈಡೆಡ್ ಬೈ ಎ ಬೆಲೆ 2. ಸೊ ಇಲ್ಲೂ 4 ಬಂತು, ಇಲ್ಲೂ +8/2 ಬಂತು. 2 1 2 4. ಸೊ 4 = 4. ಸೊ ಇದು ನಿಮ್ಮ ವೆರಿಫಿಕೇಶನ್ ಅಂತ ನಾವು ಕರಿತೀವಿ. ವೆರಿಫಿಕೇಶನ್ ಅಂತ ನಾವು ಇದನ್ನ ಕರೆಯುವಂಥದ್ದು. ಸರಿನಾ? ನೆಕ್ಸ್ಟ್ ಇನ್ನೊಂದಿದೆ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು c/a. ಆಲ್ಫಾ ಇಂಟು ಬೀಟಾ ಅಂತಂದ್ರೆ ಅಲ್ಲಿ ಬಂದಿರೋ ವ್ಯಾಲ್ಯೂಸ್ 0 × 4, ಸಿ ಅಂದ್ರೆ 0, ಬೈ ಎ ಅಂದ್ರೆ 2. ಸೊ 0 × ಎನಿಥಿಂಗ್ ಇಸ್ 0 = 2 ಅಲ್ಲ 0. ಇದು ವೆರಿಫಿಕೇಶನ್. ಇದು ನಮಗೆ ಪಾಲಿನಾಮಿಯಲ್ ಅಲ್ಲಿ ಬರುತ್ತೆ. ಯಾವ್ದ್ರಲ್ಲಿ ಬರುತ್ತೆ? ನಮಗೆ ಪಾಲಿನಾಮಿಯಲ್ ಅಂದ್ರೆ ಬಹುಪದೋಕ್ತಿಯಲ್ಲಿ ನಮಗೆ ಇದು ಬರುವಂತದ್ದು. ಓಕೆನಾ? ಸೊ ಮಾಡಿದ್ದೀರಾ? ಯಾರೋ ಕೇಳಿದ್ದೀರಾ? ಸೊ ನಾನು ಹೇಳ್ದ ಹಾಗೆ ನೀವು ಕೇಳಿದ ಹಾಗೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಬಹುದು ಖಂಡಿತವಾಗಿ. ಈಗ ಬರೋಣ. ಈಗ ಇಲ್ಲಿ ಆನ್ಸರ್ ನಿಮ್ಗೆ ಏನ್ ಬಂತು, ನಾನು ಇದನ್ನ ಯಾಕೆ ಹೇಳ್ದೆ, ಇದನ್ನ ಕಾನ್ಸೆಪ್ಟ್ ಎಕ್ಸ್ಟ್ರಾ ಕಾನ್ಸೆಪ್ಟ್ ಬರ್ತಾ ಇದೆ ಮತ್ತು ಇದು ಬಹುಪದೋಕ್ತಿಲಿ ಬರ್ತಾ ಇದೆ ಅಂತ ಯಾಕೆ ಹೇಳ್ದೆ. ಮತ್ತೆ 0, ಒಂದು ಪ್ರಶ್ನೆ ಕೇಳಿದೆ ನಿಮ್ಗೆ. 0,4 ಇರೋದು ಫೋರ್ತ್ ಆಪ್ಷನ್ ಇದೆ. ಫೋರ್ತ್ ಆಪ್ಷನ್ ಸರಿನಾ, ಕರೆಕ್ಟ್ ಆಗಿದ್ಯಾ ಅಂತ ಕೇಳಿದಾಗ ಏನು ಕೇಳಿದೆ ಮತ್ತು ಇದನ್ನ ಯಾಕೆ ಮಾಡಿದೆ ಅನ್ನೋದನ್ನ ಹೇಳ್ತೀನಿ. ಕೇಳಿ ಪ್ರಶ್ನೆನ ಈ ರೀತಿ ಕೇಳಬಹುದು. 2 ತರ ಕೇಳ್ತಾರೆ. ಈಗ ಇದೇ ಪ್ರಶ್ನೆಯ ಬದಲಾಗಿ ಇಲ್ಲಿರೋ ವರ್ಡ್ ಸಮ್ಮು ಮತ್ತು ಪ್ರಾಡಕ್ಟ್ ನ ಕೇಳೋದ್ರ ಬದಲಾಗಿ ದ ರೂಟ್ಸ್ ಆಫ್ ದ ಈಕ್ವೇಶನ್ ಅಂತ ಕೇಳಿದ್ರೆ ಆಗ ನಿಮ್ಮ ಆನ್ಸರ್ 0,4. ಆಗ 0,4 ಅಂತಂದ್ರೆ ಫೋರ್ತ್ ಆಪ್ಷನ್. ಸೊ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಕ್ಲಿಯರಾ? ಆದ್ರೆ ಪ್ರಶ್ನೆಯಲ್ಲಿ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ ರೂಟ್ಸ್ ಕೇಳಿಲ್ಲ. ಈಗ ಇಲ್ಲಿ ಬರುವಂತದ್ದು ರೂಟ್ಸ್, ಇಲ್ಲಿ ಬರುವಂತದ್ದು ಮೂಲಗಳು. ಕನ್ನಡದಲ್ಲಿ ನಾವು ಮೂಲಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಬರುವುದು ಮೂಲಗಳು. ಅವರು ಮೂಲಗಳನ್ನ ಕೇಳಿಲ್ಲ, ರೂಟ್ಸ್ ನ ಕೇಳಿಲ್ಲ. ಅವ್ರು ಏನ್ ಕೇಳಿದ್ದಾರೆ? ಸಮ್ಮು ಪ್ರಾಡಕ್ಟ್ ಕೇಳಿದ್ದಾರೆ. ಅವ್ರೇನ್ ಕೇಳಿದ್ದಾರೆ ಪ್ರಶ್ನೆಯಲ್ಲಿ? ಮೊತ್ತ ಮತ್ತು ಗುಣಲಬ್ಧ ಕೇಳಿದ್ದಾರೆ. ಹಾಗಾದ್ರೆ ಮೊತ್ತ ಎಷ್ಟು ಬಂದಿರೋದು ನಮಗೆ ಅಂತಂದ್ರೆ 4. ಅಂದ್ರೆ ನಾನು ಏನ್ ಮಾಡಿದೆ, ನಮಗೆ ಬಂದಿರೋ ರೂಟ್ಸ್ಗಳು ಎಕ್ಸ್ ಈಕ್ವಲ್ಸ್ ಒಂದು 0 ಒಂದು 4. ಕರೆಕ್ಟಾ? ಇದನ್ನ ಒಂದನ್ನ ಆಲ್ಫಾ ಅಂತ ಕೊಟ್ಕೊಳ್ಳಿ, ಇದನ್ನ ಒಂದು ಬೀಟಾ ಅಂತ ಕೊಟ್ಕೊಳ್ಳಿ. ಈಗ ಅವರು ಪ್ರಶ್ನೆಯಲ್ಲಿ ಕೇಳಿರೋದು ಮೊತ್ತ ಕಂಡುಹಿಡಿಯಿರಿ. ಮೊತ್ತ ಅಂತಂದ್ರೆ 0 + 4 = 4. ಗುಣಲಬ್ಧ ಕಂಡುಹಿಡಿಯಿರಿ. ಬಂದಿರೋ ರೂಟ್ಸ್ ನ ಒಂದನ್ನ ಆಲ್ಫಾ ತಗೊಂಡೆ, ಒಂದು ಬೀಟಾ ತಗೊಂಡೆ. ಆಲ್ಫಾ ಪ್ಲಸ್ ಬೀಟಾ ಕೇಳಿದರೆ ಸಮ್ಮು 0 + 4 4. ಗುಣಲಬ್ಧ ಕೇಳಿದರೆ 0 × 4 0. ಹಾಗಾದ್ರೆ ನಮಗೆ ಬಂದಿರೋ ಆನ್ಸರು 4,0ನೇ ಹೊರತು 0,4 ಅಲ್ಲ. ಹಾಗಾದ್ರೆ 4,0 ಇರೋ ಆಪ್ಷನ್ ಮೊದಲನೇದು. ಸೊ ಫಸ್ಟ್ ಒನ್ ಕರೆಕ್ಟ್ ಆಗಿದೆ. ಕ್ಲಿಯರಾ?
ಸೊ ಇದು ಪ್ರಶ್ನೆ. ನೀವು ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ಸಡನ್ ಆಗಿ 0-4 ಬಂತು ಅಂದ್ಬಿಟ್ಟು 4th ಆಪ್ಷನ್ ಟಿಕ್ ಮಾಡ್ಬಿಡ್ತೀರಾ, ತಪ್ಪಾಗತ್ತೆ. ಪ್ರಶ್ನೆಯನ್ನ ಓದ್ಬೇಕು, ಪ್ರಶ್ನೆಯಲ್ಲಿ ಏನ್ ಕೇಳಿದರೆ ಅಂತ ತಿಳ್ಕೋಬೇಕು. ನಾನು ಹೇಳ್ದಂಗೆ ಇದೇ ಪ್ರಶ್ನೆಯನ್ನ ಅವರು ಅಕಸ್ಮಾತ್ ಮೂಲಗಳನ್ನು ಕೇಳಿದ್ರೆ 0,4. ಬಟ್ ಇಲ್ಲಿ ಕೇಳಿದ್ದು ಮೊತ್ತ ಮತ್ತು ಗುಣಲಬ್ಧ. ಮೊತ್ತ ಮತ್ತು ಗುಣಲಬ್ಧ ಅಂದ್ರೆ ಬಂದಿರೋ ರೂಟ್ಸ್ ನ ಆಡ್ ಮಾಡಿ ಮಲ್ಟಿಪಲ್ ಮಾಡಿ, ಅದೇ ನಿಮ್ಮ ಉತ್ತರ. ಕ್ಲಿಯರ್? ಇದು ರೂಟ್ಸ್, ಇದು ಮೊತ್ತ ಗುಣಲಬ್ಧ. ಮೂಲಗಳು ಮೊತ್ತ ಗುಣಲಬ್ಧ, ರೂಟ್ಸ್ ಸಮ್ ಪ್ರಾಡಕ್ಟ್. ಸರ್ ಹಾಗಾದ್ರೆ ಇದೇನ್ ಮಾಡಿದ್ದು? ಹೇಳಿದ್ನಲ್ಲ ವರ್ಡ್, ಒಂದು ಹೊಸ ಕಾನ್ಸೆಪ್ಟ್ ಇದ್ರಲ್ಲೇ ಆಡ್ ಮಾಡ್ಬಿಟ್ಟು ಅಲ್ಲೇ ಹೇಳ್ಕೊಟ್ಬಿಟ್ಟೆ. ಅದೇ ಬಹುಪದೋಕ್ತಿಯಲ್ಲಿ ಪಾಲಿನೋಮಿಯಲ್ ಅಲ್ಲಿ ನಮಗೆ ಬರುವಂತದ್ದು. ಓಕೆ, ಸೊ ವೆರಿಫಿಕೇಶನ್ ಅಂತ ಹೇಳ್ತೀವಿ. ಐ ಹೋಪ್ ನಾನು ಹೇಳಿದ ಕಾನ್ಸೆಪ್ಟ್ ನಿಮ್ಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನಾನು ಹೇಳಿದ ಹಾಗೆ ಅಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ಸ್ಗಳಿಗೆ ತಿಳಿಸ್ಕೊಡಿ. ಮತ್ತು ನಾನು ಹೇಳಿದ ಹಾಗೆ ನಿಮ್ಮ ಯಾವುದೇ ಪ್ರಶ್ನೆಯಲ್ಲಿರೋ ಯಾವುದೇ ಡೌಟ್ಸ್ಗಳಿರೋ ಪ್ರಶ್ನೆನ ನೀವು ಆ ನಂಬರ್ ಕಳಿಸ್ಕೊಡಿ. ಅದನ್ನು ಇಲ್ಲಿ ಆಡ್ ಮಾಡಿ ಮೆನ್ಷನ್ ಮಾಡಿ, ಹೆಸರನ್ನು ಮೆನ್ಷನ್ ಮಾಡಿ, ಅಥವಾ ಇಂಥ ಸ್ಟೂಡೆಂಟ್ಸ್ಗಳು ಕೇಳಿದ್ದಾರೆ ಅಂತ ಮೆನ್ಷನ್ ಮಾಡಿ, ಯಾವ ಇಯರ್ಲಿ ಇದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ, ಆ ನೀವು ಕೇಳಿರೋ ಪ್ರಶ್ನೆಯನ್ನ ನಾನು ಲೈವ್ ಅಲ್ಲಿ ಸಾಲ್ವ್ ಮಾಡ್ಕೊಡ್ತೀನಿ. ಸೊ ಈ ನಂಬರ್ಗೆ ನೀವು ನಿಮ್ಮ ಪ್ರಶ್ನೆಯನ್ನ ವಾಟ್ಸಪ್ ಮಾಡಿ. ಓಕೆ, ಸೊ ಮತ್ತು ನಾನು ಈಗಾಗಲೇ ಹೇಳ್ದಂಗೆ ಸೊ VGT ಅಕಾಡೆಮಿ ಆಪ್ ಪ್ಲೇಸ್ಟೋರ್ನಲ್ಲಿ ಲಭ್ಯ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಫ್ಯಾಕ್ಟರೈಸೇಷನ್. ಇದು ಈಸಿ. x² - 4x - 21 ಒಂದಿದೆ, ಒಂದನ್ನ 21ಕ್ಕೆ ಮಲ್ಟಿಪಲ್ ಮಾಡಬೇಕು. 21ಕ್ಕೆ ಮಲ್ಟಿಪಲ್ ಮಾಡಬೇಕು. 21 ಒಂದ್ಲಿ 21, 21 1s 21. ಈಗ ಇದರ ಫ್ಯಾಕ್ಟರ್ಸ್ ತಗೋಬೇಕು. ತಗೊಳ್ಳೋ ಎರಡು ಫ್ಯಾಕ್ಟರ್ಸ್ ನ ಆಡ್ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರಬೇಕು, ಕೂಡ್ಸಿದ್ರೆ ಕಳೆದ್ರೆ 4 ಬರಬೇಕು. ಹಾಗಾದ್ರೆ 7 3 21, 7 3 21 ಅಂತಂದ್ರೆ 7ರಲ್ಲಿ 3 ಹೋದ್ರೆ 4. ಬಟ್ ಇಲ್ಲೇನಿದೆ ಸೈನು? ಮೈನಸ್. ಸೊ ಆ ಮೈನಸ್ ಅನ್ನ ಬರ್ಕೊಂಬಿಡಿ ಫಸ್ಟ್. ಇಲ್ಲೇನೋ ಮೈನಸ್ ಇತ್ತು, ಇಲ್ಲಿ ಮೈನಸ್ ಬರ್ಕೊಂಬಿಟ್ರಿ. ಈಗ ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಇಲ್ಲಿ ಸಬ್ಟ್ರಾಕ್ಟ್ ಆಗತ್ತೆ, ಯಾವ ಚಿಹ್ನೆ ಹಾಕಿದ್ರೆ ಕಳಿಯತ್ತೆ, ಕಳ್ದಂಗ ಆಗತ್ತೆ. ಯಾವ್ದು ಹಾಕಿದ್ರೆ ಪ್ಲಸ್ ಹಾಕಿದ್ರೆ ಮೈನಸ್ ಪ್ಲಸ್ ಇಸ್ ಮೈನಸ್. ಕ್ಲಿಯರಾ? ಸೊ ನಾನು ಏನ್ ಹೇಳ್ಕೊಟ್ಟಿದ್ದೀನಿ, ಈಗ ಇಷ್ಟು ಮಾಡಾದ್ಮೇಲೆ ಮುಗೀತು, ನಿಮ್ಮ ಆನ್ಸರ್ ಬರುತ್ತೆ. x= ಅಂತ ಬರ್ಕೊಂಡು ಅಪೋಸಿಟ್ ಚಿಹ್ನೆ ಹಾಕೊಳ್ಳಿ. ಇಲ್ಲಿ -7 ಇದ್ರೆ +7, +3 ಇದ್ರೆ -3. ಹಾಗಾದ್ರೆ 7, 3 ಅನ್ನುವಂಥದ್ದು ಅದರ ರೂಟ್ಸ್ಗಳು. 7, -3 ಅನ್ನುವಂಥದ್ದು ಅದರ ರೂಟ್ಸ್ಗಳು. ನಾವು ರೂಟ್ಸ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಮೂಲಗಳು ಅಂತ ಕರಿತೀವಿ. ಸರಿನಾ? ಆದ್ರೆ ಪ್ರಶ್ನೆ ನೋಡಿ, ಪ್ರಶ್ನೆಯಲ್ಲಿ ಏನ್ ಕೇಳಿದಾನೆ ಅನ್ನೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡೈಲಿ ಇಲ್ಲ, 2 ಡೇಸ್ಗೆ ಒಂದ್ಸಲ ಇರುತ್ತೆ. 2 ಡೇಸ್ಗೆ ಒಂದ್ಸಲ ನಿಮ್ಮ ಕ್ಲಾಸ್ ಈ ತರ ಕ್ಲಾಸಸ್ ಇರುತ್ತೆ. ಓಕೆ, ಸೊ ಪ್ರಶ್ನೆ ನೋಡಿ. ಪ್ರಶ್ನೆಯಲ್ಲಿ ನೋಡೋಕ್ಕಿಂತ ಹೆಚ್ಚಿನಾಗಿ ಎಸ್ಪೆಷಲಿ ಆಪ್ಷನ್ ನೋಡಿ. ಆಪ್ಷನ್ ಅಲ್ಲಿ ನಮ್ಗೆ ಮೂಲಗಳನ್ನ ಕೇಳಿಲ್ಲ, ರೂಟ್ಸ್ ಗಳನ್ನ ಕೇಳಿಲ್ಲ. ಅವ್ರು ಕೇಳಿರೋದು ಯಾವ್ದು ಬರುತ್ತೆ. ಹಾಗಾದ್ರೆ ಈ ರೀತಿ ಆಪ್ಷನ್ ಕೊಟ್ಟಿದ್ರೆ ಇಲ್ಲಿ ಏನಿರುತ್ತೆ ಸಿಂಬಲ್, ಅದನ್ನೇ ಹಾಕೊಂಡು ಬರ್ಕೊಳ್ಳಿ. ಮೂಲಗಳು ಕೇಳಿದ್ರೆ ಅಪೋಸಿಟ್ ಚಿಹ್ನೆ ಹಾಕೊಳ್ಳಿ. ಓಕೆನಾ? ರೂಟ್ಸ್ ಕೇಳಿದ್ರೆ ಅಪೋಸಿಟ್ ಚಿಹ್ನೆ ಹಾಕೊಳ್ಳಿ. ರೂಟ್ಸ್ ಕೇಳಿದ್ರೆ ರೂಟ್ಸ್ ನ ಕೇಳ್ದೇನೆ ನಿಮ್ಗೆ ಆಪ್ಷನ್ ಅಲ್ಲಿ ಈ ತರ ಕೊಟ್ಟಿದ್ರೆ ಇಲ್ಲೇನಿರುತ್ತೆ ಚಿಹ್ನೆ, ಅದನ್ನೇ ಹಾಕೊಂಡು ಬರ್ಕೊಳ್ಳಿ. ಆಗ ನಿಮ್ಮ ಉತ್ತರ ಒಂದು x-7 ಆಗುತ್ತೆ, ಒಂದು x+3 ಆಗುತ್ತೆ. ಸೊ x-7, x+3 ಇರೋ ಆಪ್ಷನ್ ಯಾವುದು? x-7. ಓಕೆ, ಇದಾಗಲ್ಲ. ಇದು ಆಗಲ್ಲ. x-7, x+3, x-7, x+3. ಹಾಗಾಗಿ ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ. ಇದು x-3, x+7 ಇದಾಗಲ್ಲ. ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ. ಎರಡನೇ ಆಪ್ಷನ್ ನ ಟಿಕ್ ಮಾಡಬೇಕು. ಸೊ ಎರಡ್ ತರನು ಹೇಳ್ಕೊಟ್ಬಿಟ್ಟಿನಿ. ಇಲ್ಲೇನೆ ರೂಟ್ಸ್ ಗಳು ಕೇಳಿದ್ರೆ ಹೆಂಗೆ, ರೂಟ್ಸ್ ಗಳು ಕೇಳ್ದೇನೆ ಆಪ್ಷನ್ ಪ್ರಕಾರವಾಗಿ ಹೋಗೋದಾದ್ರೆ ಅದೇ ಚಿಹ್ನೆಯನ್ನು ಬರ್ಕೊಂಡು ಬರೆಯೋದು ಹೆಂಗೆ, ಎರಡನ್ನು ಹೇಳ್ಕೊಟ್ಟಿದ್ದೀನಿ. ಮುಂದಿನ ಪ್ರಶ್ನೆ. The roots of the equation kx² + 6x + 1 = 0 are equal the value of k. kx² + 6x + 1 = 0. ಈ ಸಮೀಕರಣದ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಈ VGT ಅಕಾಡೆಮಿ ಆಪ್ ನಲ್ಲಿ HSTR
GPSTR ಅಂಡ್ ಎಸ್ಪೆಷಲಿ ಕರ್ನಾಟಕ ಟೆಟ್ದು ಕೋರ್ಸ್ಗಳು ಲಭ್ಯವಿದೆ. ಸೊ ನೀವು ಹೋಗಿ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೋರ್ಸ್ ಲಭ್ಯವಿದೆ. ನೀವು ಹೋಗಿ ನಮ್ಮ ವಿಜಿಟಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕೋರ್ಸ್ನ ಚೆಕ್ ಮಾಡಬಹುದು. ಪ್ರಶ್ನೆಗೆ ಬರೋಣ. ಈ ಸಮೀಕರಣದ ಮೂಲಗಳು ಸಮವಿದ್ದಾಗ ಯಾವುದರ ಬೆಲೆ? ಕೆ ನ ಬೆಲೆ. ಹೆಂಗೆ ಮಾಡೋದು? ಯಾವಾಗ ವರ್ಗ ಸಮೀಕರಣದಲ್ಲಿ, ಯಾವಾಗ ಕ್ವಾಡ್ರಾಟಿಕ್ ಈಕ್ವೇಶನ್ ನಲ್ಲಿ ಒಂದು ಈಕ್ವೇಶನ್ ಅನ್ನ ಕೊಟ್ಟು ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿದ್ರೆ, ಸಮೀಕರಣದ ಮೂಲಗಳು ಸಮವಿದ್ದಾಗ ಅಂತ ಕೊಟ್ಟಿದ್ರೆ ಅದಕ್ಕೊಂದು ಫಾರ್ಮುಲಾ ಹೇಳ್ತೀನಿ ನೋಡ್ಕೊಳ್ಳಿ. b² - 4ac = 0. ಸರಿನಾ? b² - 4ac = 0. ಇದ್ರಲ್ಲಿ BAC ಅಂದ್ರೆ ಯಾವುದು ಸರ್? BAC ಅಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಲ್ಲ ಕ್ವಾಡ್ರಾಟಿಕ್ ಈಕ್ವೇಶನ್ದು, ಅದರಲ್ಲಿ ಎ ಬೆಲೆ, ಬಿ ಬೆಲೆ, ಸಿ ನ ಬೆಲೆಯನ್ನ ತಗೊಂಡು ಇಲ್ಲಿಗೆ ಹಾಕ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಕೆ ಬೆಲೆ ಸಿಗುತ್ತೆ. ಹಾಗಾದ್ರೆ ಎ ನ ಬೆಲೆ ಕೆ, ಬಿ ನ ಬೆಲೆ ಇಲ್ಲಿ ಎಕ್ಸ್ ಪಕ್ಕದಲ್ಲಿರುವಂತದ್ದು, ಎ ನ ಬೆಲೆ x² ನ ಸಹಗುಣಾಂಕ x² ಕೋಎಫಿಷಿಯಂಟ್, ಬಿ ನ ಬೆಲೆ x ನ ಸಹಗುಣಾಂಕ x ನ ಕೋಎಫಿಷಿಯಂಟ್ 6, ಸಿ ನ ಬೆಲೆ ಇಲ್ಲಿರೋ ಕಾನ್ಸ್ಟೆಂಟ್ 1. ಈಗ ಇಲ್ಲಿರೋ ಬೆಲೆಯನ್ನು ಇಲ್ಲಿಗೆ ಆದೇಶಿಸಿ. ಓಕೆ, ಡನ್. ಸೊ ಬಿ ನ ಬೆಲೆ 6² - 4 ಇಂಟು ಎ ಅಂದ್ರೆ ಕೆ ಇಂಟು ಸಿ ಅಂದ್ರೆ 1 = 0. ಇದೆಷ್ಟು? 36 - 4k = 0. ಹಾಗಾದ್ರೆ 36 = 4k ನ ಆ ಕಡೆ ಕಳಿಸಿ, ಪ್ಲಸ್ 4k, 4 1 4 4 1 4 9. ಹಾಗಾದ್ರೆ ಕೆ ನ ಬೆಲೆ 9. ಕೆ ನ ಬೆಲೆ ಎಷ್ಟು? 9. 84. ಓಕೆ, ಸೊ ಕೆ ನ ಬೆಲೆ ಎಷ್ಟು? 9. ಸೊ ಕೆ ನ ಬೆಲೆ ಇರೋ 9 ಇರೋ ಆಪ್ಷನ್ ಯಾವುದು? ಎರಡನೇದು ಕರೆಕ್ಟ್ ಆಗಿದೆ. ಕ್ಲಿಯರ್? ಸೊ ಇಲ್ಲೇ ಇನ್ನೊಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಬಿಡ್ತೀನಿ. ಈಗ ಒಂದು ಈಕ್ವೇಶನ್ ಕಲ್ತಿರಲ್ಲ, ಒಂದು ಫಾರ್ಮುಲಾ ಕಲ್ತಿರಲ್ಲ, ಈಕ್ವೇಶನ್ ಅಲ್ಲ ಸಾರಿ, ಫಾರ್ಮುಲಾ ಕಲ್ತಿರಲ್ಲ. b² - 4ac = 0. ಇದು ಈಕ್ವಲ್ ರೂಟ್ಸ್ ಇದ್ದಾಗ. ಓಕೆ, ಅದೇ ತರ ನಮ್ಗೆ ಇದೇ ವರ್ಗ ಸಮೀಕರಣದಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ನಲ್ಲಿ ನಿಮಗೆ ಇನ್ನ 2 ತರ ಕಾನ್ಸೆಪ್ಟ್ ಬರುತ್ತೆ. ಒಂದು ಡಿಸ್ಕ್ರಿಮಿನೇಟ್ ಕಂಡುಹಿಡಿಯಿರಿ, ಕನ್ನಡದಲ್ಲಿ ಶೋಧಕ ಕಂಡುಹಿಡಿಯಿರಿ, ಇಂಗ್ಲಿಷ್ ನಲ್ಲಿ ಡಿಸ್ಕ್ರಿಮಿನೇಟ್ ಅಂತ ಕರಿತೀವಿ. ಇನ್ನೊಂದು ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಿಯಿರಿ. ನೇಚರ್ ಆಫ್ ದ ರೂಟ್ಸ್ ಎಲ್ಲವನ್ನ ಮಾತಾಡೋಣ. ಕಾನ್ಸೆಪ್ಟ್ ವೈಸ್ ಬಂದಾಗ, ಪ್ರಶ್ನೆಗಳನ್ನ ತಗೊಂಡಾಗ, ಆ ಪ್ರಶ್ನೆಗಳಲ್ಲಿ ಬರುವಂತಹ, ಅದ್ರ ಕೆಳಗಡೆ ಬರುವಂತಹ ಆಲ್ರೆಡಿ ಯಾವುದೇ ಕಾನ್ಸೆಪ್ಟ್ಸ್ ಗಳಿದ್ರು ಅದನ್ನು ನಾವು ಮಾತಾಡೋಣ. ನೇಚರ್ ಆಫ್ ದ ರೂಟ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ಮೂಲಗಳ ಸ್ವಭಾವ. ಸೊ ಇದ್ರಲ್ಲೂ ಈ 2 ಕಾನ್ಸೆಪ್ಟ್ಸ್ಗಳಿಗೂ ಕೂಡ ಶೋಧಕ ಕಂಡುಹಿಡಿಯೋದಕ್ಕೆ, ಮೂಲಗಳ ಸ್ವಭಾವ ಕಂಡುಹಿಡಿಯೋದಕ್ಕೆ ಇರುವಂತಹ ಸೂತ್ರ D = b² - 4ac. ಸರ್, ಇಲ್ಲಿಗೂ ಇರೋ ವ್ಯತ್ಯಾಸ ಏನು ನೋಡಿ. ಈಕ್ವಲ್ ರೂಟ್ಸ್ ಇತ್ತು ಅಂತಂದಾಗ b² - 4ac = 0. ಬಟ್ ಶೋಧಕ ಕಂಡುಹಿಡಿಯಿರಿ, ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಿಯಿರಿ ಅಂದ್ರೆ D = b² - 4ac. ಓಕೆ, ಸೊ ಇವತ್ತಿನ ಕ್ಲಾಸ್ ಇಲ್ಲೇ ಸ್ಟಾಪ್ ಮಾಡೋಣ. ಸೊ ಆಲ್ಮೋಸ್ಟ್ 2 ಡೇಸ್ಗೆ ಒಂದ್ಸಲಿ ನಮ್ಮ ಲೈವ್ ಕ್ಲಾಸಸ್ ಇರುತ್ತೆ. ಬೇಕಂದ್ರೆ ಕೊಟ್ಟಿರ್ತೀನಿ, ಇದನ್ನ ಟ್ರೈ ಮಾಡಿ. ಹೋಮ್ ವರ್ಕ್ ಅಂತ ಕೊಡ್ತೀನಿ, ಟ್ರೈ ಮಾಡಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ಮಾಡಲೇಬೇಕು, ಟ್ರೈ ಮಾಡಿ. ಸರಿ, ಸೊ ಇವತ್ತಿನ ಕ್ಲಾಸನ್ನ ಸೆಷನ್ ಇಲ್ಲೇ ಸ್ಟಾಪ್ ಮಾಡೋಣ. ನಾನು ಈಗಾಗಲೇ ಹೇಳಿದ ಹಾಗೆ ವಿಜಿಟಿ ಅಕಾಡೆಮಿ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರ್ನಲ್ಲಿ ಇದೆ. ಸೊ ಅದರಲ್ಲಿ HSTR, PSTR ಮತ್ತು GPSTR ಮತ್ತು ಎಸ್ಪೆಷಲಿ ಕರ್ನಾಟಕ ಟೆಟ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಗೆ ಕೋರ್ಸಸ್ ಲಭ್ಯ ಇದೆ ಮತ್ತು ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ಓಕೆ, ಸೊ ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಮತ್ತು ಆದಷ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಅಂತಾನೆ ನಾವು ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ನೀವು ಹಾಕಬಹುದು ಪ್ರಶ್ನೆಯನ್ನ. ಮತ್ತು ನಮ್ಮ ಆಪ್ ನಲ್ಲಿ ನಿಮ್ಮ ಡೌಟ್ಸ್ ಗಳಿಗೆ ಅಂತಾನೆ ಒಂದು ಮೆನುನ ಇಟ್ಟಿದೀವಿ. ನಮ್ಮ VGT ಅಕಾಡೆಮಿ ಆಪ್ ನಲ್ಲಿ ಒಂದು ಮೆನುನ ಇಟ್ಟಿದೀವಿ. ಆ ಮೆನುನ ಹೆಸರೇ ಎನಿ ಡೌಟ್ಸ್ ಇನ್ ಮ್ಯಾಥ್ಸ್. ಸೊ ಆ ಒಂದು ಮ್ಯಾಥ್ಸ್ ನ ಡೌಟ್ಸ್, ಏನೇ ಡೌಟ್ಸ್ ಗಳಿತ್ತು, ಪ್ರಶ್ನೆಗಳಿತ್ತು ಅಂತಂದ್ರೆ ನೀವು ಆ ಆಪ್ ಅಲ್ಲಿ VGT ಅಕಾಡೆಮಿ ಆಪ್ ನಲ್ಲಿ ಆ ಪರ್ಟಿಕ್ಯುಲರ್ ಮೆನುನಲ್ಲಿ ನೀವು ಆ ಪ್ರಶ್ನೆಯನ್ನ ಏನಾದ್ರೂ ಹಾಕಿದ್ರೆ ಆ ಪ್ರಶ್ನೆಗೆ ನಿಮಗೆ ಆ ಕ್ವಶನ್ಗೆ ಸೊಲ್ಯೂಷನ್ಸ್ ಅನ್ನ ನಾವು ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀವಿ. ಇದು ಆಪ್ ಅಲ್ಲಿ ಹಾಕೊಡ್ತೀನಿ ಅಂತಂದ್ರೆ ಹಾಕುವಂಥದ್ದು ಹೇಗೆ. ಟೆಲಿಗ್ರಾಮ್ ಗ್ರೂಪ್ ಅನ್ನು ನಾನು ಹೇಳಿದೀನಿ. ಟೆಲಿಗ್ರಾಮ್ ಗ್ರೂಪ್ ಹೇಗೆ ಜಾಯ್ನ್ ಆಗೋದು, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮತ್ತು ನನ್ನ ಮೊದಲನೇ ಸ್ಲೈಡ್ ಅಲ್ಲಿ ತೋರಿಸ್ದೆ, ಅಲ್ಲೂ ಹೋಗಿ ನೀವು ನೋಡಬಹುದು. ಓಕೆ, ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಜಾಯ್ನ್ ಆಗಿ ಆ ಒಂದು ಗ್ರೂಪ್ ನಲ್ಲೂ ನಿಮ್ಮ ಪ್ರಶ್ನೆಗಳಿಗೆ ಡೌಟ್ಗಳನ್ನ, ಏನೇ ಡೌಟ್ಸ್ಗಳಿದ್ರು ಅಲ್ಲೇ ಪ್ರಶ್ನೆಯನ್ನು ಹಾಕಿದ್ರೆ ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಡ್ತೀವಿ. ಮತ್ತು ಈ ಪ್ರಶ್ನೆಗಳಿಗೋಸ್ಕರ ಅಂತಾನೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ನಂಬರ್ ಕೆಳಗೆ ನಂಬರ್ ಏನಿದೆ, ಈ ನಂಬರ್ಗೆ ನಿಮ್ಮ ಪ್ರಶ್ನೆಯನ್ನು ಹಾಕಿ. ಸೊ ನಿಮ್ಮ ಪ್ರಶ್ನೆಗಳಿಗೆ ನಾವು ಡೌಟ್ ಕ್ಲಿಯರ್ ಮಾಡ್ಕೊಡ್ತೀವಿ, ಸೊಲ್ಯೂಷನ್ಸ್ ಅನ್ನ ಕೊಡ್ತೀವಿ. ಓಕೆ, ಸೊ ಇಷ್ಟು ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ಆಪಲ್ ಇದೆ ನೋಡಿ ಮ್ಯಾಮ್, ಆಪಲ್ ಇದೆ. VGT ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆಪಲ್ ಇದೆ, ಆಪಲ್ ತುಂಬಾ ಕಡಿಮೆ ಫೀಸ್ ಇರುವಂತದ್ದು ಇದೆ ನೋಡಿ. ಸೊ ಜಾಯ್ನ್ ಆಗಬಹುದು. ಸೊ ಮುಂದಿನ ಲೈವ್ ಸೆಷನ್ ವರೆಗೂ ಥ್ಯಾಂಕ್ ಯು ಅಂಡ್ ಐ ಹೋಪ್ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ಲೈವ್ ಸೆಷನ್ ಅಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು. ಸೊ ಹ್ಯಾವ್ ಅ ನೈಸ್ ಈವ್ನಿಂಗ್.